ಇಲ್ಲ ಸರ್, ಸೂಪರ್ ಆಗಿದೆ. ಅವರಿಂದ ನಾವು ನೆನ್ಸ್ಕೊಬೇಕು ಸರ್, ಬಿಕಾಸ್ ಐ ವಾಸ್ ಝೀರೋ. ಆಕ್ಚುಲಿ ಝೀರೋ ಅಂದ್ರೆ ನಾನು ಬರೀ ಹೌಸ್ ವೈಫ್ ತರ ಇದ್ದೆ. ಬಿಂಗ್ MBA ಗ್ರಾಜುಯೇಟ್ ಮಾಡ್ಕೊಂಡು ಝೀರೋ ಹೌಸ್ ವೈಫ್ ಆಗಿದೆ ಸರ್. ಮಂತ್ಲಿ 15 lakhs to 20 lakhs ಮಾಡ್ತಾ ಇದ್ದೀನಿ ಸರ್. ನನಗೆ ಯಾವ್ದಾದ್ರು ಒಂದು ಬಿಸ್ನೆಸ್ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೆ. ಲಮ್ಸಮ್ ಆಗಿ ಒಂದು 2.5 ಲಕ್ಷ ಹಾಕಿ ಒಂದು ಫ್ರಾಂಚೈಸಿ ತಗೊಂಡೆ. ನಾನು ಏನು ಅರ್ನ್ ಮಾಡಿದ್ದೀನಿ ಅದೇ ಅರ್ನಿಂಗ್ಸ್ ಅಲ್ಲಿ ಒಂದು ಕಾರ್ ತಗೊಂಡಿದ್ದೀನಿ. ಮನೆ ಕೂಡ ಕನ್ಸ್ಟ್ರಕ್ಷನ್ ಒಂದು ಪ್ರೊಸೆಸಿಂಗ್ ಇದೆ. ಮತ್ತೆ ಅವಾಗ ಏನು ಸ್ಯಾಲರಿ ತಗೋತಿದೆ ಅದನ್ನ ಈಗ GST ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಈಗ ನನ್ನ ಕೆಳಗಡೆ 15 ಜನಕ್ಕೆ ನಾನು ಸ್ಯಾಲರಿ ಕೊಡ್ತಾ ಇದ್ದೀನಿ. ಸೇಲ್ ಮಾಡೋ ಅಂತ ಬೇಕಾದ ನಾಲೆಡ್ಜು ಮತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ ನಿಮಗೆ. ನನ್ನ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಕಳೆದು ಕೂಡ ಒಂದು 2.5 ಲಕ್ಷ ಲಾಭ ಇದೆ ಸರ್ ನನಗೆ ಪ್ರತಿ ತಿಂಗಳು. ಇವಾಗ ನಾವು ತಿಂಗಳಿಗೆ ಕಡಿಮೆ ಆದ್ರೂ 30 ಲಕ್ಷ ಸೇಲ್ ಮಾಡ್ತೀನಿ ಸರ್. 1 CR ಒಂದು ಮನೆ ಪರ್ಚೇಸ್ ಮಾಡಿದ್ವಿ. ಇವಾಗ ಲೋನ್ ಇಲ್ಲ ಸರ್. ಸರ್ ನಮ್ಮ ಬ್ರದರ್ ಶುರು ಮಾಡಿ 1.5 year ಆಯ್ತು. ನಾನು ಶುರು ಮಾಡಿ ಇವಾಗ 2-3 months ಆಯ್ತು ಸರ್ ಅಷ್ಟೇ. ಸರ್ ನನಗೆ ನರ ವೀಕ್ನೆಸ್ ಇದೆ. ನಮ್ಮ ಅಣ್ಣ ಕೂಡ ಬ್ಲೈಂಡ್. ಸೊ ನಮಗೆ ಕಣ್ಣು ಸಮಸ್ಯೆ ಇದೆ ಅಂತ ಮನೇಲಿ ಕೂತಿಲ್ಲ ನೀವು? ಇಲ್ಲ ಸರ್, ಹಂಗೆ ಕೂತ್ರೆ ಓದೋದು ಹೆಂಗೆ, ಜೀವನ ಮಾಡೋದು ಹೆಂಗೆ ಸರ್? ಆರೋಗ್ಯವೇ ಭಾಗ್ಯ ಅಂತಂದ್ರು ನಮ್ಮ ಹಿರಿಯರು. ಹೆಲ್ತ್ ಈಸ್ ವೆಲ್ತ್. ಮಾತ್ರ ಎಷ್ಟೇ ಆಸ್ತಿ ಹಣ ಅಂತಸ್ತು ಏನು ಬೇಕಾದ್ರೂ ಇರ್ಬೋದು, ಆರೋಗ್ಯ ಕೆಟ್ಟರೆ ಅದು ಯಾವ ಉಪಯೋಗಕ್ಕೆ ಬರೋಲ್ಲ. ಆರೋಗ್ಯವೇ ನಿಜವಾದ ಸೌಭಾಗ್ಯ ಅಂತಂದರು. ನಾನು ಯಾಕೆ ಇಷ್ಟು ವಿಚಾರ ಮಾತಾಡ್ತಿದ್ದೀನಿ ಸ್ನೇಹಿತರೆ? ಸ್ವಾಗತ. ಕನ್ನಡಿಗರು ಕಟ್ಟಿರುವಂತಹ ಆರೋಗ್ಯದ ಈ ಸಂಸ್ಥೆಗೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಿ ಆಯುರ್ ಬ್ರಹ್ಮ ವೆಲ್ನೆಸ್ LLP. ಆಯುರ್ ಬ್ರಹ್ಮ ಅಂತ ಒಂದು ಸಂಸ್ಥೆ ಸ್ನೇಹಿತರೆ. ಕೋವಿಡ್ ಆದ ನಂತರ 2021 ಸುಮಾರಿಗೆ ನಮ್ಮ HD ಕೋಟೆ ಅದು ಬಾರ್ಡರ್ ಜಿಲ್ಲೆಯಲ್ಲಿ, ಅದು ಕಾಡು ಜಾಸ್ತಿ ಇರುವಂಥ ಪ್ರದೇಶ, ಅಲ್ಲಿನ ಒಬ್ಬ ಹೆಮ್ಮೆಯ ಕನ್ನಡಿಗ ಯುವಕ ಭರತ್ ಅವರು ಕಟ್ಟಿರುವಂತಹ ಸಂಸ್ಥೆ ಇದು ಆಯುರ್ ಬ್ರಹ್ಮ ವೆಲ್ನೆಸ್ ಅಂತ ಹೇಳಿ ಸ್ನೇಹಿತರೆ. ಈ ಕಳೆದ 3 ವರ್ಷಗಳಲ್ಲಿ ಪ್ರತಿ ವರ್ಷ ಸರಿಸುಮಾರು 30 ಕೋಟಿ ರೂಪಾಯಿಗಳ ವ್ಯಾಪಾರ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಿರುವಂತಹ, ಜೊತೆಗೆ ಕನ್ನಡಿಗರಿಗೆ ಅತ್ಯುತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಯುರ್ವೇದಿಕ್ ಪದಾರ್ಥಗಳನ್ನು ತಲುಪಿಸ್ತಿರುವಂತಹ ಸಂಸ್ಥೆ ಆಯುರ್ ಬ್ರಹ್ಮ ವೆಲ್ನೆಸ್. ಏನು ಮಾಡುತ್ತೆ ಈ ಸಂಸ್ಥೆ, ಹೇಗಿದೆ, ಈ ಕನ್ನಡಿಗ ಕೋಟ್ಯಾಂತರ ರೂಪಾಯಿಗಳ ಬಿಸ್ನೆಸ್ ಹೇಗೆ ಕಟ್ಟಿದ್ರು ನೋಡೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ ಈ ವಿಶೇಷವಾದ ಕಥೆಗೆ ಬನ್ನಿ ಸರ್. ನಮಸ್ತೆ ಸರ್. ಕ್ಷಮೆ ಇರಲಿ, ರಾಂಗ್ ಟೈಮಲ್ಲಿ ಬಂದಿದ್ದೀನಿ. ಏನಿಲ್ಲ ಸರ್, ರೈಟ್ ಟೈಮಲ್ಲಿ ಬಂದಿದ್ದೀರಾ. ಅಲ್ಲಿ ಏನು ಜನ ಎಲ್ಲ ಇದ್ದಾರೆ ಸರ್? ಆ್ಯಕ್ಚುಲಿ ಅವರೆಲ್ಲ ನಮ್ಮ ಫ್ರಾಂಚೈಸಿ ಅವರು ಸರ್. ಅದನ್ನು ಫ್ರಾಂಚೈಸಿಸ್ ಇದೆಯಾ? ಹೌದು, ನಮ್ದೊಂದು 2 ಹೊಸ ಪ್ರಾಡಕ್ಟ್ ಬಂದಿದೆ, ಲಾಂಚ್ ಆಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಫ್ರಾಂಚೈಸಿ ಅವ್ರನ್ನೆಲ್ಲ ಇದು ಮಾಡಿರುವಂಥದ್ದು ಸರ್. ಅದನ್ನು ಫ್ರಾಂಚೈಸಿ ಸರ್? ಎಸ್ ಸರ್, ಎಲ್ಲರೂ ಫ್ರಾಂಚೈಸಿ ಅವರು. ಎಷ್ಟು ಫ್ರಾಂಚೈಸ್ ಇದೆ ಟೋಟಲ್ ನಿಮ್ಮದು? ಟೋಟಲ್ ಒಂದು 70 ಫ್ರಾಂಚೈಸಿ ಅವರು ಇದ್ದಾರೆ ಸರ್ ಇವಾಗ. 70 ಫ್ರಾಂಚೈಸ್? ಎಸ್ ಸರ್. ಕರ್ನಾಟಕ, ಬ್ಯಾಂಗ್ಳೂರು, ಎಲ್ಲಿ? ಟೋಟಲ್ ಕರ್ನಾಟಕದಲ್ಲಿ 70 ಫ್ರಾಂಚೈಸಿ. ಮತ್ತು ಇನ್ನೊಂದು ಏನಂದರೆ, ಇವರೆಲ್ಲ ಪ್ರಾಡಕ್ಟ್ ಯೂಸರ್ ಆಗಿ ಪೇಷಂಟ್ ಆಗಿ ಬಂದವರನ್ನೇ ಪ್ರಾಡಕ್ಟ್ ಚೆನ್ನಾಗಿದೆ ಅಂತೇಳಿ ಫ್ರಾಂಚೈಸಿಗಳನ್ನ ತೊಗೊಂಡು ಅವರು ಮಾಡ್ತಾ ಇರೋವಂಥದ್ದು. ಅವ್ರುಗಳಿಗೆ ಹೊಸದು ಯಾವುದೋ 2 ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಆ ಪ್ರಾಡಕ್ಟ್ನ ನಮ್ಮ ಡಾಕ್ಟ್ರ್ ಇದ್ದಾರೆ, ಅವ್ರ ಡಾಕ್ಟ್ರ್ ಮುಖಾಂತರ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು, ಡೋಸೇಜ್ ಎಲ್ಲ ಯಾವ ಥರ ಅಂತೇಳಿ, ಮತ್ತು ಹೇಗೆ ಯೂಸ್ ಮಾಡೋದು, ಯಾರು ಕೊಡಬೇಕು, ಎಷ್ಟು ಏಜ್ ಮೇಲೆ ಕೊಡಬೇಕು, ಈ ಥರದ್ದೆಲ್ಲ ಒಂದು ಮಾಹಿತಿ ಕೊಡಲಿಕ್ಕೆ ಅಂತ ಇವಾಗೆಲ್ಲನೂ ಗ್ಯಾದರ್ ಮಾಡಿಸಿರೋವಂಥದ್ದು ಸರ್. ಓ ಸೂಪರ್. ನಾವು ಅಂದರೆ ಸರಿಯಾದ ಸಮಯದಲ್ಲೇ ಬಂದಿದ್ದೀವಿ. ನನಗೆ ಭಯ ಬಿಡುತ್ತೆ ಎಲ್ಲಿ ಇವ್ರು ಮೀಟಿಂಗ್ ಟೈಮಲ್ಲಿ ಬಂದೆ ಅಂತ. ಆ್ಯಂಡ್ ಕ್ಷಮೆ ಇರಲಿ, ಇವರೇ ಭರತ್ ರಾಜ್ ಅವರು. ಹೇಗಿದ್ದೀರಿ ಭರತ್ ಸರ್? ಸೂಪರ್ ಸರ್. ನೀವು ಸರ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಮ್ಮ ಹೆಮ್ಮೆಯ ಕನ್ನಡಿಗರು ಈ ಸಂಸ್ಥೆ ಕಟ್ಟಿರುವಂಥವ್ರು. ಸರಿ ಸುಮಾರು ಹತ್ರ 1,000 ಜನ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಆಯುರ್ ಬ್ರಹ್ಮ ವೆಲ್ನೆಸ್ ಸಂಸ್ಥೆಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಲಕ್ಷಾಂತರ ಜನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರೋರಿಗೆ, ಆರೋಗ್ಯ ಸರಿ ಮಾಡ್ಕೋಬೇಕು ಅಂತನೋರಿಗೆ, ಆರೋಗ್ಯ ಸಾಧಕರಿಗೆ ಆರೋಗ್ಯ ಸಾಧನೆಗೆ ಬೇಕಾದಂತಹ ಆರೋಗ್ಯಪೂರ್ಣವಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥ ಪದಾರ್ಥಗಳನ್ನು ಇಡೀ ಕರ್ನಾಟಕ ತಲುಪಿಸಿರುವಂಥವ್ರು ಆಯುರ್ ಬ್ರಹ್ಮ ಸಂಸ್ಥೆಯವರು. ಶುಭವಾಗ್ಲಿ ಅಂತ ಕೇಳ್ಕೊತಾ ಸರ್, ನಾನು ಶುರು ಮಾಡೋಕ್ಕೆ ಮೊದಲು ನಿಮ್ಮ ಫ್ರಾಂಚೈಸಿಯವ್ರನ್ನ ಮಾತಾಡಿಸ್ಬಿಡ್ಲಾ ಸರ್? ಖಂಡಿತ ಸರ್, ಮಾತಾಡ್ಸ್ಬೋದು ಸರ್. ಫ್ರಾಂಚೈಸಿಯವ್ರು ಏನಾದರೂ ಬ್ಯಾಡ್ ಒಪಿನಿಯನ್ ಕೊಟ್ಟರೆ ಹಿಂಗೆ ಹೋಗ್ಬಿಡ್ತೀನಿ. ಖಂಡಿತ ಸರ್. ಓಕೆ, ಬರ್ಬೋದಾ? ಎಸ್ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಓಕೆ, ನೋಡಿ ನಮ್ಮ ಮೇಡಮ್ ಒಬ್ಬರು ನಾನು ನಮಸ್ಕಾರ ಮಾಡಿದ್ರು. ನಾನು ಶಿರಬಾಗ್ ಬಂದಿಸಿ ಸರ್, ನಾನೇ ಸೆಲೆಕ್ಟ್ ಮಾಡ್ತೀನಿ ಸರ್. ಎಸ್ ಸರ್. ನೀವು ಹೇಳಿದ್ರೆ ಮಾಡಲ್ಲ, ನಾನು ಸೆಲೆಕ್ಟ್ ಮಾಡಿ ಸರ್. ಮಾಡಲಾ? ಮಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಚಿತ್ರ ಅಂತ. ನಾನು ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಓನರ್ ಆಗಿದ್ದೀನಿ. ಸೊ ಬಿಫೋರ್ ನಾನು ಇದಕ್ಕೆ ಹೆಂಗೆ ಬಂದೆ ಅಂದರೆ, ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಸೊ ಆನ್ಲೈನಲ್ಲಿ ನಾನು ಸರ್ ಹತ್ರ ಸ್ಟಮಕ್ ಕೇರ್ ಒಂದು ಆರ್ಡ್ರ್ ಮಾಡಿ ತೊಗೊಂಡು, ನಾನು ಅವಾಗ ಹೌಸ್ ವೈಫ್ ಆಗಿದೆ. ಸೊ ನಾನು ಅವಾಗ ಹೌಸ್ ವೈಫ್ ಆಗಿದ್ದಾಗ ಐ ವಾಂಟೆಡ್ ಟು ಡೂ ಸಮಥಿಂಗ್. ಯಾಕಂದರೆ ನಂದು MBA ಗ್ರ್ಯಾಜುಯೇಷನ್ ಆಗಿತ್ತು, ಮನೇಲಿದ್ವಿ. ಸೊ ಮಕ್ಕಳಿದ್ರು, ಏನು ಮಾಡಬೇಕು ಅಂತ ಅಂದರೆ ಆಚೆ ಹೋಗಿ ಕೆಲಸ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಯಾವಾಗ ನನಗೆ ಸ್ಟಮಕ್ ಕೇರ್ ಇದಾಯಿತು, ಸೊ ಕ್ಲಿಯರ್ ಆಯಿತು. ಸರ್ ಹತ್ರ ಹೋದೆ. ಸರು 20,000 ಸ್ಟಾರ್ಟ್ ಮಾಡ್ಬೋದು ನೀವು ಬಿಸ್ನೆಸ್ಸು ಅಂತ ಒಂದು ಆಪರ್ಚುನಿಟಿ ನನಗೊಂದು ಕೊಟ್ಟರು. ಸೊ ಐ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಸೊ ನಾನು ಫಸ್ಟು ಟೆಲಿಕಾಲಿಂಗ್ ಆಗಿ ಸ್ಟಾರ್ಟ್ ಮಾಡಿ 20,000 ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆಮೇಲೆ ತಾಲೂಕು ಫ್ರಾಂಚೈಸಿ ತೊಗೊಂಡು ಈಗ ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಾಂಚೈಸಿಗೆ ವಿತ್ ದಿ ಹೆಲ್ಪ್ ಆಫ್ ಭರತ್ ಸರ್ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಾಂಚೈಸಿನ ಇದು ಮಾಡ್ತಾಯಿದ್ದೀನಿ. ಬಿಫೋರ್ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಇಂಡಿಪೆಂಡೆಂಟಾಗಿ ಇರಲಿಲ್ಲ. ಇವಾಗ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾಂಡಲ್ ದಿ ಫೈನಾನ್ಷಿಯಲ್ ಕಂಡೀಷನ್. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಟೇಕನ್ ಮೈ ಓನ್ ಬೈಕ್ ವಿತೌಟ್ EMI.
ಸಾಲ ಇಲ್ಲ. ಸಾಲ ಇಲ್ಲ. ಸಾಲ ಇಲ್ಲದೆ ನಾನು ಓನ್ ಆಗಿ ವಿತ್ ದಿ ಕೋಆಪ್ರೇಷನ್ ಆಫ್ ಮೈ ಹಸ್ಬೆಂಡ್ ನಾನು ತುಂಬ ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲ್ ಆಗಿ ಲೀಡ್ ಮಾಡ್ತೀನಿ. ಆ್ಯಂಡ್ ದಿ ಆಯುರ್ಬ್ರಹ್ಮ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರೋದ್ರಿಂದ ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಫ್ರಮ್ ದಿ ಪಾಸ್ಟ್ 2 years ಐ ಆಮ್ ಹ್ಯಾಂಡ್ಲಿಂಗ್. ಆ್ಯಂಡ್ ನಿನ್ನೆ ಇಟ್ ಈಸ್ ಲೈಕ್ ಪೋಸ್ಟ್ ಆಫೀಸಲ್ಲೂ ಅಷ್ಟೇ COD IS COD ಹೋಗ್ತಾ ಇದೆ ಅಂತ ಮಹಿಳಾ ದಿನಾಚರಣೆಗೆ ನಂಗೊಂದು ಅವಾರ್ಡು ಕೊಟ್ಟಿದ್ದಾರೆ ಸರ್ ನಿನ್ನೆ. ಏನದು COD ಅಂದರೆ ನಾವು ಥ್ರೂ ಆನ್ಲೈನ್ ಬಿಸ್ನೆಸ್ ನಾವು ಮಾಡ್ತಾ ಇರೋದ್ರಿಂದ ನಿನ್ನೆ 3 lakhs ಬಿಸ್ನೆಸ್ ಅವ್ರಿಗೆ ಪರ್ ಇಯರ್ ಕೊಡ್ತಾ ಇದ್ದೀನಿ ಅಂತ ನೆನ್ನೆ ನನಗೊಂದು ಅವಾರ್ಡ್ ಕೊಟ್ಟಿದ್ದಾರೆ ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಾಂಚೈಸಿಯಿಂದ. ಸೊ ಮೊದಲು ಮಂಡ್ಯ ಇಡೀ ಜಿಲ್ಲೆಗೆ ತಗೊಂಡಿಲ್ಲ ನೀವು? ಇಲ್ಲ, ಇವಾಗ ನಾವು ತಗೊಂಡಿದ್ದು. ಫಸ್ಟ್ ನಾನು ಟೆಲಿಕಾಲಿಂಗ್ ಬಂದೆ, ಆಮೇಲೆ ತಾಲೂಕು ತಗೊಂಡು, ಆಮೇಲೆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ನಮ್ಮ ಹಸ್ಬೆಂಡ್ ಕಡೆಯಿಂದ ತಗೊಂಡಿದ್ದು. ಬನ್ನಿ ನಿಲ್ಲೋದ್ರು ಅದೇನಂತಂದ್ರೆ COD ಅಂತ ಬರುತ್ತೆ, ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಅಂತ ಬರುತ್ತೆ. ಅಂದರೆ ನಿಮ್ಮ ಪ್ರಾಡಕ್ಟ್ಸ್? ನಮ್ಮ ಪ್ರಾಡಕ್ಟ್ಸು ಕ್ಯಾಶ್ ಆನ್ ಡೆಲಿವರಿ ಅಂತ ಬರುತ್ತೆ. ಅದಕ್ಕೆ ಹೈಯೆಸ್ಟ್ ನಾವು ಪೋಸ್ಟ್ ಆಫೀಸಿಗೆ ದುಡ್ಡು ಕಟ್ತಾ ಇದೀವಿ, ಫೀಸ್ ಕಟ್ತಾ ಇದೀವಿ ಅಂತ. 3 ಲಕ್ಷ ನಮ್ಮ ಕಡೆಯಿಂದ ಅವ್ರಿಗೆ ಅರ್ನಿಂಗ್ಸ್ ಆಗ್ತಾ ಇದೆ ಫಾರ್ ನಮ್ಮ ಮಂಡ್ಯ ಡಿಸ್ಟ್ರಿಕ್ಕಿಂದ. ಅದಕ್ಕೆ ಮೇಡಮ್ಗೆ ಒಂದು ಅವಾರ್ಡ್ ಕೊಟ್ಟರು ನಿನ್ನೆ ಪೋಸ್ಟ್ ಆಫೀಸಿಂದ, ಸೆಂಟ್ರಲ್ ಗೌರ್ಮೆಂಟಿಂದ. ಗ್ರೇಟ್, ವೆರಿ ನೈಸ್. ತಾವೇನು ಮಾಡ್ತೀರಿ ಸರ್? ನಾವು ಸೇಮ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇಬ್ಬರು ಒಟ್ಟಿಗೆ ಒಂದೇ ಮಾಡ್ತೀವಿ? ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ. ಚೆನ್ನಾಗಾಗ್ತಿದೆಯಾ? ಸೂಪರ್ ಆಗಿ ಸೂಪರ್ ಆಗಿದೆ ಸರ್. ಕಳಿಸ್ತೀನಿ ಸತ್ಯ ಹೇಳಿ. ಇಲ್ಲ ಸರ್, ಸೂಪರ್ ಆಗಿದೆ. ಅವರಿಂದ ನಾವು ನೆನೆಸ್ಕೊಬೇಕು ಸರ್. ಬಿಕಾಸ್ ಐ ವಾಸ್ ಝೀರೋ, ಆ್ಯಕ್ಚುಲಿ ಝೀರೋ ಅಂದರೆ ನಾನು ಬರೀ ಹೌಸ್ ವೈಫ್ ಥರ ಇದ್ದೆ. ಬೀಯಿಂಗ್ MBA ಗ್ರ್ಯಾಜುಯೇಟ್ ಮಾಡಿಕೊಂಡು ಝೀರೋ ಹೌಸ್ ವೈಫ್ ಆಗಿದೆ. ಈ ಗೇಮ್ ಮೇ ಫುಲ್ ಕಾನ್ಫಿಡೆಂಟ್, ಮಾಡ್ಬೋದು ಮಾಡಿ ಅಂತ. ಈಗಲೂ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ನಮಗೆ, ಮಾಡ್ಬೋದು ನೀವು ಮಾಡಿ ಅಂತ. ಸೊ ಅವ್ರ ಸಪೋರ್ಟ್ ಇರೋದ್ರಿಂದನೇ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಸರ್. ಸರ್ ಈ ಬಿಸ್ನೆಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮಾತಾಡಬೇಕು ಅವ್ರು ಅಂತಂದ್ರೆ ಮೇನ್ ಪ್ರಾಡಕ್ಟ್ ಸರ್. ಪ್ರಾಡಕ್ಟ್ಸ್ಗೆ ನಮ್ಮ ತಾಯಿಗೆ ನನಗೆ ತುಂಬ ದಪ್ಪ ಅವರು, ನಮ್ಮ ತಾಯಿಯವರು ಮಂಡಿನೋವು ಜಾಸ್ತಿ ಅವ್ರಿಗೆ. ನಾನು ಆ ಪ್ರಾಡಕ್ಟ್ ಕೊಟ್ಬಿಟ್ಟೆ ಬಂದಿದ್ದೆ ಇಲ್ಲಿಗೆ. ಮಂಡಿನೋವಿಗೆ ಪ್ರಾಡಕ್ಟ್ ಕೊಟ್ಬಿಟ್ಟು ರೆಡಿಯಾಗಿ ನಾನು ಒಂದು ವರ್ಷ ವೆಯ್ಟ್ ಮಾಡಿದೆ ಅದಕ್ಕೋಸ್ಕರ, ನೋಡೋಣ ಇವ್ರು ಹೆಂಗಿರ್ತಾರೆ ಅಂತ. ಅವರು ಈಗ ಕಂಪ್ಲೀಟ್ 10 ಹೆಜ್ಜೆ ಇಕ್ತದ್ರು, ಇವತ್ತು ಒಂದು 2 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಅಷ್ಟು ಸ್ಟ್ರಾಂಗ್ ಇದೆ ಈ ಪ್ರಾಡಕ್ಟ್ ಮೇಲೆ. ಈ ಪ್ರಾಡಕ್ಟ್ ಬೇಸಿಕ್ ಬಂದ್ಬಿಟ್ಟು ನಾವು ಮೇಡಮ್ ಕೊಟ್ಬಿಟ್ಟು ನಾವೇ ಮಾಡೋಣ, ತುಂಬ ಮಂಡ್ಯದ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಈ ಥರ ನಾವು ಬಂದಿವಿ ಸರ್ ಪ್ರಾಡಕ್ಟ್ಗೆ. ಈ ಕಂಪ್ನಿ ಬಂದಿದೆ ಇದಕ್ಕೋಸ್ಕರ. ಚೆನ್ನಾಗಿ ಸೆಟ್ಲ್ ಆಗಿದ್ದೀರಿ ಈಗ? ಹೌದು ಸರ್, ಸೂಪರ್ ಆಗಿದೆ, ಸೆಟ್ಲ್ ಆಗಿದೆ. ಹೇಳಿಲ್ವಾ ನಾನು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಸೆಟ್ಲ್ ಆಗಿರೋದೇ ಆಯುರ್ಬ್ರಹ್ಮಯಿಂದ. ಎಷ್ಟು ಬಿಸ್ನೆಸ್ ಮಾಡ್ತೀರಿ ಮಂತ್ ಆರ್ ಇಯರ್ ಕೇಳ್ಬೋದಾ ಸರ್? ಮಂತ್ಲಿ 15 lakhs to 20 lakhs ಮಾಡ್ತಾ ಇದ್ದೀನಿ ಸರ್. ಮಂಡ್ಯದಲ್ಲಿ ಇದ್ಕೊಂಡು? ಹೌದು ಸರ್. ನಿಮ್ಮೂರಲ್ಲಿ ಇದ್ಕೊಂಡು? ಹೌದು ಸರ್. ಎಲ್ಲಿದೆ ನಿಮ್ಮ ಆಫೀಸ್ ಮಂಡ್ಯದಲ್ಲಿ? ಗೌರ್ಮೆಂಟ್ ಹಾಸ್ಪಿಟ್ಲ್ ರೋಡು. ಗೌರ್ಮೆಂಟ್ ಹಾಸ್ಪಿಟಲ್, ಸಾರ್ವಜನಿಕ ಆಸ್ಪತ್ರೆ? ಸಾಯಿ ಆಯುರ್ಬ್ರಹ್ಮ ಅಂತ ಹೆಸರು. ಗೌರ್ಮೆಂಟ್ ಹಾಸ್ಪಿಟಲ್ ರೋಡಲ್ಲಿ ಇದೆ ಸರ್. ಶುಭವಾಗಲಿ ಮೇಡಮ್. Thank you, sir. ಶುಭವಾಗಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ತಮ್ಮ ಹೆಸರು? ನನ್ನ ಹೆಸರು ಪ್ರಿಯಾಂಕಾ ಅಂತ ಸರ್. ಯಾವ ಊರ್ನೂರು? ನಂದು ಬಾಗಲಕೋಟು. ಇಲ್ಲಿ ಬಾಗಲಕೋಟೆ ಟೌನ ಅಲ್ಲಿ ಬೇರೆ ಊರಾ? ಬಾಗಲಕೋಟೆ ಟೌನೇ. ಇಲ್ಲಿ ಬೆಂಗಳೂರಲ್ಲಿ ಬಂದು ಓದ್ತಾ ಇದ್ದೀನಿ. ನಮ್ಮ ಬ್ರದರ್ ಜೊತೆ ಸೇರಿ ಬಿಸ್ನೆಸ್ಸು ಮಾಡ್ತಾ ಇದ್ದೀನಿ. ಎಷ್ಟು ತಮ್ಗೆ ಏಜು? ನನಗೆ 18 ಸರ್. 18 ವಯಸ್ಸಿಗೆ? ಹಾಂ ಸರ್. ಹೌದಾ? ಹೌದು ಸರ್. ಓಕೆ, ಎಷ್ಟು ವರ್ಷದಿಂದ ಮಾಡ್ತೀರಿ ಬಿಸ್ನೆಸ್ಸು? ಸರ್ ನಮ್ಮ ಬ್ರದರ್ ಶುರು ಮಾಡಿ 1.5 year ಆಯಿತು. ನಾನು ಶುರು ಮಾಡಿ ಇವಾಗ ಒಂದು 2-3 months ಆಯಿತು ಸರ್ ಅಷ್ಟೇ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್. ಅಂದರೆ ಎಷ್ಟು ವ್ಯಾಪಾರ ಆಗುತ್ತೆ? ನಾವು ಮಾಡ್ಕೊಂಡಂಗೆ ಒಂದು 20-30 ಆಗುತ್ತೆ ಸರ್ ಒಂದು ಮಂತಿಗೆ. ಸೂಪರ್. ಓಕೆ, ಬಟ್ ನೀವು ಕಣ್ಣು ಕಾಣಲ್ವ ಎರಡು? ಹಾಂ ಹೌದು ಸರ್, ಕಾಣಲ್ಲ. ಏನಾಯ್ತು ಸಮಸ್ಯೆ? ಸರ್ ನನಗೆ ನರ ವೀಕ್ನೆಸ್ ಇದೆ. ಹಾಂ, ಅದಕ್ಕೋಸ್ಕರ ಐ ಪ್ರಾಬ್ಲಮ್ ಆಗಿದೆ ಸರ್. ಯಾವ ಹುಟ್ಟಿದಾಗಿಂದ ಆಮೇಲೆ? ಹುಟ್ಟಾಗಿಂದಾನೆ ಸರ್. ಓಕೆ, ಸರಿ ಮಾಡೋಕ್ಕಾಗಲ್ಲಮ್ಮ ಅದು? ಸರ್ ಅದಕ್ಕೆ ರಿಸರ್ಚ್ ನಡೀತಾ ಇದೆ. ನಾನು ಚೆನ್ನೈಯಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರು ಆದಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಶಂಕರ ನೇತ್ರಾಲಯದಲ್ಲಿ. ಓಕೆ ಅಮ್ಮ, ಓಕೆ. ಶುಭವಾಗಲಿ ತಾಯಿ, ನಿಂಗೆ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು ಪರಿಚಯ? ಗೀತಾ ಅಂತೇಳಿ, ಗೀತಾ ಶಿವಕುಮಾರ್ ಅಂತೇಳಿ. ನಾನು ಆಯುರ್ಬ್ರಹ್ಮದ ಬಗ್ಗೆ ಝೀರೋ ನಾಲೆಡ್ಜು, ಏನೇನೂ ಗೊತ್ತಿರಲಿಲ್ಲ. ಬಂದು ಒಂದು ಎಂಪ್ಲಾಯ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೂರ್ಯಕಾಂತ್ ಸಜ್ಜನ್ ಅಂಥೇಳಿ. ಈಗ ಮೊಲದ ಹೆಜ್ಜೆ ಇಡ್ತಿದ್ದೆ, ಈಗ ಸ್ವಲ್ಪ ಇಂಪ್ರೂವ್ ಆಗಬೇಕಂತ ಇಷ್ಟ ಇದೆ. ಜಿಂಕೆ ಹೆಜ್ಜೆ ಇಡಬೇಕಂತ. ಭರತ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಹೇಳಬೇಕು. 20,000 40,000ದಿಂದನೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮಹಿಳೆಯರು ಅಂತ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗೂ ಥ್ಯಾಂಕ್ಫುಲ್ ಆಗಿರ್ಬೇಕಂತ ಹೇಳ್ತೀವಿ. ಓಕೆ, ಮಾಡ್ತಾ ಇವಾಗ ಹೋಗ್ತಾ ಇದೆ ನಮ್ಮದು. ನೋಡಬೇಕು ಮುಂದೆ ಹೇಗೆ. ಎಷ್ಟು ದಿನ ಶುರು ಮಾಡಿದ್ವಿ? ನಮ್ದಾಯ್ತು ಈಗ 5 months ಆಗಿದೆ ಅಷ್ಟೇ. ಓಕೆ, ಎಷ್ಟು ಕ್ವಾಂಟಿಟಿಲಿ ಇದ್ದೀರಿ ಈಗ ಬಿಸ್ನೆಸ್ ಕ್ವಾಂಟಿಟಿ? ಪರವಾಗಿಲ್ಲ, ಒಂದು 80-90 ಇದ್ದೀವಿ. 90,000 80,000 90,000 ತಿಂಗಳಿಗೆ? ಹಾಂ, ಓಕೆ. ಹೋಗ್ತಾ ಇದೆ. ಉಳಿತಾದ್ರೆ ಏನಾದರೂ? ಪರವಾಗಿಲ್ಲ ಸರ್, ಅದನ್ನೆಲ್ಲ ನಮ್ಮ ಸರ್ ನೋಡ್ಕೊತಾ ಇದ್ದಾರೆ ಸದ್ಯಕ್ಕೆ. ಯಾವ ಊರು ತಮ್ಮದು? ನಮ್ದು ಇಲ್ಲೇ ಬ್ಯಾಂಗ್ಳೂರೇ. ಓಕೆ. ಇದಕ್ಕೆ ಮೊದಲು ನೀವು ವರ್ಕ್ ಮಾಡ್ತೀರಾ? ಏನಿಲ್ಲ ಸರ್, ಹೌಸ್ ವೈಫ್ ನಾನು. ಪಾತ್ರೆ ತೊಳ್ಕೊಂಡು ಮನೆ ಒರೆಸ್ಕೊಂಡು ಕಸ ಗುಡಿಸ್ಕೊಂಡಿದ್ದೆ ಅಷ್ಟೇ. ಝೀರೋ ನಾಲೆಡ್ಜು. ಬಟ್ ಇಲ್ಲಿಗೆ ಬಂದಮೇಲೆ ಎಲ್ಲ ಕಲಿತಾ ಇದ್ದೀನಿ. ಸೊ ಈಗ ಕಾನ್ಫಿಡೆನ್ಸ್ ಬಂದಿದೆಯಾ? ಅಬ್ಬಾ, ಇಷ್ಟು ಜನದ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಕಾನ್ಫಿಡೆನ್ಸ್ ಸಾಕಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಕಲಿತೀವಿ ನಾನು. ಸೊ ನೀವು ಪ್ರಾಡಕ್ಟ್
ಪ್ರಾಡಕ್ಟ್ನ ಕೊಡ್ತಾ ಇದ್ದೀರಾ ಜನಕ್ಕೆ, ಹೌದು. ಹೇಗಿದೆ ಅವ್ರ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ ಸರ್. ಅದು ಹೋಗಿ ಬಂದಮೇಲೆ ನಂಗೆ ಖುಷಿಯಾಗಿನೇ ಮತ್ತೆ ನಾನು ಮಾಡಬೇಕು ಓನಾಗಿ ಅಂತ ಹೇಳಿ ಭರತ್ ಸರ್ ಹತ್ರ ನಿನ್ನೆನೂ ಮೀಟ್ ಮಾಡಿ ಹೇಳಿದ್ದೀನಿ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ. ಓಕೆ ಓಕೆ, ಶುಭವಾಗ್ಲಿ ತಾಯಿ ನಿಮಗೆ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮನ್ನು ಮೀಟ್ ಮಾಡಿ ನಂಗೆ ತುಂಬ ಖುಷಿ. ನಿಮ್ಮ ಕನ್ನಡ ಕೇಳಕ್ಕೆ ನಂಗೆ ತುಂಬ ಇಷ್ಟ. ನಿಮ್ಮ ಬಾಯಲ್ಲಿ ಕನ್ನಡ ಕೇಳ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ನಾಚಿಕೆ ಮಾಡ್ಬಿಟ್ರು ನನಗೆ. ಯಾಕೆ ಸರ್? ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ತಮ್ಮ ಹೆಸರು ಪರಿಚಯ? ಸರ್ ಚಂದ್ರು ಅಂತೇಳಿ, ನಮ್ಮದು ಆಯುರ್ವೇದ ವೆಲ್ನೆಸ್ ಅಂತ ಇನ್ಕಲಲ್ ಶಾಪ್ ಇದೆ ಮೈಸೂರಲ್ಲಿ. ಮೈಸೂರಿನವರು? ಹೌದು ಸರ್. ಸೊ ನಾನು ಬರೋಕ್ಕಿಂತ ಮುಂಚೆ ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೆ. ನನಗೂ ಕೂಡ ಒಂದು ಸ್ಯಾಲ್ರಿ ಬರ್ತಾ ಇತ್ತು, ಒಂದು 25,000-30,000 ಬರ್ತಾ ಇತ್ತು. ಸೊ ಆವಾಗ ಏನಾಯ್ತು, ನನಗೆ ಸ್ಯಾಲ್ರಿ ಜೀವನ ಇಷ್ಟ ಆಗ್ತಿರ್ಲಿಲ್ಲ. ಟೈಮ್ ರಿಪೋರ್ಟ್ ಹಾಕಬೇಕು, ಟೈಮ್ ಕೆಲಸಕ್ಕೆ ಹೋಗ್ಬೇಕು, ಈ ಥರ ಸಮಸ್ಯೆ ಇತ್ತು. ನನಗೆ ಯಾವ್ದಾದ್ರು ಒಂದು ಬಿಸ್ನೆಸ್ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೆ. ಸೊ ಆ ಟೈಮಲ್ಲೇ ಭರತ್ ಸರ್ ಆ್ಯಕ್ಚುಲಿ ನನ್ನ ಫ್ರೆಂಡೇನೆ ಬಂದು ಅಪ್ರೋಚ್ ಮಾಡಿದರು. ಸೊ ನಾನೇನು ಮಾಡಿದೆ, ಅವಾಗ ಅಪ್ರೋಚ್ ಮಾಡಿದಾಗ ನನಗೂ ಈ ಆಯುರ್ವೇದ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅವಾಗ ಯಾರು ತೊಗೋತಾರೆ ಆಯುರ್ವೇದ ಅಲ್ವಾ, ಹೆಂಗೆ ಹೋಗುತ್ತೋ, ಸೇಲ್ ಆಗುತ್ತೋ ಬಿಡುತ್ತೋ, ಆಗೋದೇ ಇಲ್ವೋ ಅನ್ನೋ ಒಂದು ಫೀಲ್ ಇತ್ತು. ಸರ್ ಟ್ರೈ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ದಿನ ಈ ಥರ ಸ್ಟಾರ್ಟಿಂಗ್ ಅವ್ರೇನು ಹೇಳಿದ್ರು 20,000ಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ. ಅದೇ ಥರ 20,000 ರೂಪಾಯಿ ಪ್ರಾಡಕ್ಟ್ ತಗೊಂಡೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಕಾಲ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ಸೊ ನಾನೇ ಸೇಲ್ ಮಾಡಿದೆ. ಅವಾಗ ನಾನು ಒಬ್ಬನೇ ಇದ್ದು ಟೆಲಿಕಾಲರ್ ಅವಾಗ ಮೈಸೂರಲ್ಲಿ. ಸೊ ಅವಾಗ ಏನು ಮಾಡಿ ನಾನೇ ಸೇಲ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಸೇಲ್ ಚೆನ್ನಾಗಾಯ್ತು. ಒಂದು ದಿನಕ್ಕೆ ಸೇಲ್ ಮಾಡಿಬಿಟ್ಟು 20,000 ರೂಪಾಯಿ ನಾನು. ಸೊ ಮತ್ತೆ ಒಂದೇ ದಿನಕ್ಕೆ ಸೇಲ್ ಮಾಡಿಬಿಟ್ಟೆ. ಸೊ ಅವಾಗ ಒಂದು ಕಾನ್ಫಿಡೆಂಟ್ ಬಂತು, ಜನಗಳು ತಗೋತಿದ್ದಾರೆ. ಸೊ ಆದರೂ ಕೂಡ ಏನು ಮಾಡ್ಬೋದು ಅಂತೇಳಿ ಒಂದು ಲಮ್ಸಮ್ ಆಗಿ ಒಂದು 2.5 ಲಕ್ಷ ಹಾಕಿ ಒಂದು ಫ್ರಾಂಚೈಸಿ ತೊಗೊಂಡೆ. ಸೊ ಅದು ಕೂಡ ಸೇಲ್ಸ್ ಆಗ್ತಾಯಿತ್ತು. ಸೊ ಆಗ್ತಿರ್ಬೇಕಾದ್ರೆ ಏನು ಮಾಡ್ತು, ಚೆನ್ನಾಗಿ ಸೇಲ್ಸ್ ಆಯಿತು. ನಂದು ಮ್ಯಾಕ್ಸಿಮಮ್ ಚೆನ್ನಾಗಿ ಸೇಲ್ಸ್ ಆಯಿತು. ಸೊ ಒನ್ ಟೈಮಲ್ಲಿ ಏನು ಈಗ ಫ್ರಮ್ ಲಾಸ್ಟ್ ಒಂದು 8-9 ಮಂತ್ಸಿಂದ ನಾನು ಏನು ಅರ್ನ್ ಮಾಡಿದ್ದೀನಿ ಅದೇ ಅರ್ನಿಂಗ್ಸಲ್ಲಿ ಒಂದು ಕಾರ್ ತೊಗೊಂಡಿದ್ದೀನಿ. ಮನೆ ಕೂಡ ಕನ್ಸ್ಟ್ರಕ್ಷನ್ ಒಂದು ಪ್ರೊಸೆಸಿಂಗ್ಲಿದೆ. ಮತ್ತು ಆವಾಗೇನು ಸ್ಯಾಲ್ರಿ ತೊಗೋತಿದ್ದೆ ಅದನ್ನು ನನಗೆ GST ಟ್ಯಾಕ್ಸ್ ಕಟ್ತಾಯಿದ್ದೀನಿ. ಜೊತೆಗೆ ನಾನೊಬ್ಬ ಸ್ಯಾಲ್ರಿ ತೊಗೋತಿದ್ದೆ. ಈಗ ನನ್ನ ಕೆಳಗಡೆ 15 ಜನಕ್ಕೆ ನಾನು ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಸೊ ಇದೊಂದು ಒಂಥರ ಪಾಸಿಟಿವ್ ವೈಬು. ಸೊ ಚೆನ್ನಾಗಿದೆ. ಅಂದ್ರೆ ಇದು ಹಿಂಗೆ ಈ MLM ಮಾರ್ಕೆಟಿಂಗ್ ತರ ನಾವು ಒಬ್ಬರನ್ನ ಸೇರಿಸಿ ಆ ಥರ ಆಗಿರೋ ಬರ್ತಾನೆ ಇರಲಿಲ್ಲ ಸರ್. ಇದೆಲ್ಲ ಅಂದರೆ ಆ್ಯಕ್ಚುಲಿ ಜನಗಳಿಗೆ ಅಂದರೆ ಒಳ್ಳೆಯ ಇದು ಆಯುರ್ವೇದ ಕೊಡೋ ಮುಖಾಂತರ ಅವ್ರನ್ನ ಇದು ಮಾಡೋದು ಸರ್. ಅಂದರೆ ಆರೋಗ್ಯ ಇಡೋದಂಥದ್ದು. ಓಕೆ ಓಕೆ. ಸೊ ನಮಗೇನಂದ್ರೆ ಸರ್, ಇದು ನಮಗೆ ಪ್ರಾಡಕ್ಟ್ ಒಂದ್ಸರಿ ಹೊಟ್ಟೋಗುತ್ತೆ. ರೀಆರ್ಡರ್ಸ್ ಬರಲಿಲ್ಲ ಅಂತಂದರೆ ಜನಗಳು ಮತ್ತೆ ತಗೊಳ್ಳಿಲ್ಲ ಅಂದರೆ ಆ ಪ್ರಾಡಕ್ಟ್ ವೇಸ್ಟೇ. ಸೊ ಆ ಒಂದು ಪ್ಯಾರಾಮೀಟ್ರಲ್ಲಿ ಯೋಚನೆ ಮಾಡಬೇಕು ಅಂದರೆ ನಮ್ಮ ಪ್ರಾಡಕ್ಟು ಜೆನ್ಯೂನ್ ಇದೆ ಸರ್. 1 ತಿಂಗಳು ಅಥವಾ 1.5 ತಿಂಗಳು ನಮ್ಮ ಹತ್ರ ಯಾವುದೇ ಥರದ ಮಾರ್ಕೆಟಿಂಗ್ ನಾವು ಮಾಡದೇ ಇದ್ರೂ ಕೂಡ ನಮಗೆ ರೀಆರ್ಡರ್ಗಳು ತುಂಬ ಬರ್ತದೆ. ಸೊ ಅದೊಂದು ನಂಬಿಕೆ ಅಂತೂ ಇದೆ ಪ್ರಾಡಕ್ಟ್. ಓಕೆ ಸೂಪರ್. ಸೊ ಮೊದಲು ಏನು ಬಿಸ್ನೆಸ್ ಅಲ್ಲಿ ಜಾಬಲ್ಲಿ ಇದ್ದೆ. ಒಂದು ಬರಿಸ್ತಾ ಅಂತೇಳಿ ಕಾಫಿ ಶಾಪಲ್ಲಿ ವರ್ಕ್ ಮಾಡ್ತಿದ್ದೆ. ಬರಿಸ್ತಾ? ಹೌದು, ಕೇಳಿರ್ತೀರ ಅನ್ಸುತ್ತೆ. ಎಷ್ಟು ಇತ್ತು ಸಂಬಳ ಅಲ್ಲಿ? 32,000 ಇತ್ತು ಸರ್ ನನಗೆ. ಈಗ ಇದೆ ಸರ್. ಒಂದು ತಿಂಗಳಿಗೆ ನನ್ನ ಓವರಾಲ್ ಸೇಲ್ಸ್ ಬಂದು ನನ್ನ ಫ್ರಾಂಚೈಸಿ ಅವ್ರದ್ದು ಬಿಟ್ಟು ನನ್ನದೇ ಇಂಡಿವಿಜುವಲ್ ಸೇಲ್ಸ್ ಒಂದು 20 lakhs ಇದೆ ತಿಂಗಳಿಗೆ. 20 ಲಕ್ಷ ಆಗುತ್ತೆ ಸರ್ ಸಂಬಳ. ಇದು ಮೊದಲು 32,000 ಆಯಿತು. ನಾನು ಟ್ಯಾಕ್ಸ್ ಕಟ್ತಿದ್ದೀನಿ, ಅದನ್ನ ಈಗ GST ಕಟ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿನೇ ಕಟ್ತಾ ಇದ್ದೀನಿ ಹೇಳ್ಬೇಕು. ಸಂಬಳಕ್ಕಿಂತ ಜಾಸ್ತಿ GST ಟ್ಯಾಕ್ಸ್ ಕಟ್ತೀನಿ. ಹೌದು. ವಾವ್. ಜೊತೆಗೆ ಒಂದು ಜಾಬ್. ಹೌದು, ಒಂದು 15 ಜನಕ್ಕೆ ನನ್ನಿಂದ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ನಾನು. ಕೊಡ್ತೀರಾ? ಹೌದು. ಸೊ ಇವ್ರು ಹೇಗೆ ಅಂದರೆ ಫ್ರಾಂಚೈಸಿಗೆ ಎಷ್ಟು ದುಡ್ಡು ಕಟ್ಸ್ಕೊತಾರೆ? ಸರ್ ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಸರ್ ಆಯುರ್ಬ್ರಹ್ಮದಲ್ಲಿ ಯಾವ ಥರ ಅಂದರೆ ನೀವು ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನೀವು ಮೊದಲೇ ಎಷ್ಟು ಕಟ್ಬಿಟ್ಟು ನೀವು ಇದು ಮಾಡಬೇಕು ಆ ಥರ ಇಲ್ಲ ಸರ್. ನೀವು ಸ್ಟಾರ್ಟಿಂಗಿಂದ 20,000 ರೂಪಾಯಿದಿಂದ ಕೂಡ ಒಂದು ಬಿಸ್ನೆಸ್ಸಿಗೆ ಬರ್ಬೋದು. ಮೊದಲು ಆ ಪ್ರಾಡಕ್ಟ್ನ ಯಾವ ಥರ ಸೇಲ್ ಮಾಡಬೇಕು ಮತ್ತು ಅದಕ್ಕೆ ಸೇಲ್ ಮಾಡೋಂಥ ಬೇಕಾದ ನಾಲೆಡ್ಜು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಕಲಿಸ್ತಾರೆ. ಎಲ್ಲ ಪ್ರತಿಯೊಂದು ನಿಮ್ಗೆ ಅವರೇ ಕಲಿಸ್ತಾರೆ. ಸೊ ನೀವೇನು ಮಾಡಬೇಕು, ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕಷ್ಟೇ. ಅವ್ರು ಏನು ಕಲಿಸಿರ್ತಾರೆ ಅದನ್ನು ನೀವು ಎಕ್ಸಿಕ್ಯೂಷನ್ ಕಾರ್ಯಗತ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಅದ್ರಲ್ಲಿ ನಿಮ್ಗೊಂದು ನಂಬಿಕೆ ಬರುತ್ತೆ ಈ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು ಅಂತ. ಸೊ ಅದ್ರ ಮೂಲಕ ನೀವು ಬಂದಂಥ ಲಾಭದಲ್ಲಿ ಬೇಕಾದರೆ ಲಾಭ ನೋಡಿದ ನಂತರ ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ಮೂಲಕ ಅಂದರೆ 2 ಲಕ್ಷನೋ ಅಥವಾ 1 ಲಕ್ಷನೋ ಪ್ರಾಡಕ್ಟ್ನ ಹಾಕಿ ನೀವು ಪರ್ಚೇಸ್ ಮಾಡಿ ಮಾಡ್ಬೋದು. ಆ ಥರ ಸರ್. ಅಂದರೆ ಇವ್ರಿಗೆ ಫಿಕ್ಸ್ಡ್ ಇಷ್ಟು ಅಮೌಂಟ್ ಕೊಟ್ಬಿಡ್ಬೇಕು ಮೊದಲೇ, ಒಂದು 5 ಲಕ್ಷ, ಅದು ವಾಪಸ್ ಬರಲ್ಲ, ಆ ಥರದ್ದೇನಿಲ್ಲ. ರಿಫಂಡಬಲ್ ಅಮೌಂಟ್ ಯಾವುದು ಇಲ್ಲ, ಯಾವ ಥರ ಏನಿಲ್ಲ ಸರ್. ನೀವೇನು ದುಡ್ಡು ಕೊಡ್ತಾರೆ ಅಷ್ಟಕ್ಕೂ ಅವ್ರು ಇದು ಕೊಡ್ತಾರೆ. ನಮ್ಮ ಫ್ರಾಂಚೈಸರಿಗೆ ಕೂಡ ತುಂಬ ಜನ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ತುಂಬ ಜನ ಬರ್ತಾರೆ. 5 ಲಕ್ಷ ಹಾಕ್ಬಿಡ್ತೀನಿ ಅದ್ರಲ್ಲಿ ಹೇಗಿದ್ರು ಲಾಭ ಇದೆ ಅಲ್ವಾ ಸರ್? ಎಷ್ಟಿದೆ ಲಾಭ ಕೇಳ್ಬೋದಾ ಸರ್? ಒಂದು ತಿಂಗಳಿಗೆ ಎಲ್ಲ ಎಕ್ಸ್ಪೆನ್ಸ್, ನನ್ನ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಕಳೆದು ಕೂಡ ಒಂದು 2-2.5 ಲಕ್ಷ ಲಾಭ ಇದೆ ಸರ್ ನನಗೆ ಪ್ರತಿ ತಿಂಗಳು. ನೆಟ್ ಸೇವಿಂಗ್ಸ್ ಎಲ್ಲ ಕಳೆದು ಎಕ್ಸ್ಪೆನ್ಸ್, ಓವರಾಲ್ ಎಕ್ಸ್ಪೆನ್ಸ್ ಕಳೆದು. ಸೊ ಹಂಗಾರೆ ನಮ್ಮ ಮೋದಿಜಿ ಕೊಟ್ಟರೆ 12 lakhs ಇನ್ಕಮ್ ಟ್ಯಾಕ್ಸ್ ಲೆವೆಲ್ಗಿನ ಮೇಲಿದ್ದೀರಾ? ಹೌದು ಸರ್, ಮೇಲೇ ಇದ್ದೀನಿ ಸರ್. ಅದು 1 year ಪ್ಲಾನ್, 1 yearಲಿ ಸರ್. ಆ್ಯಕ್ಚುಲಿ 1 year ಅಷ್ಟು ಬಂದಿದೆ. ಸೂಪರ್, ವೆರಿ ನೈಸ್. ಶುಭವಾಗಲಿ ಸರ್, ಶುಭವಾಗಲಿ. ಅಣ್ಣ ಬಂಗಾರದ ಮನುಷ್ಯ, ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ರಾಗೇಶ್ ಅಂತ, ನಮ್ಮ ವೈಫ್ ಶೀಲಾ ಅಂತ. ನಮಸ್ಕಾರ. ಏನು ನಿಮ್ಮ ಹಸ್ಬೆಂಡ್ ಅಂತ ವೈಫ್ ಕೆಲಸ ಇಲ್ಲಿ? SNE ಆಯುರ್ಬ್ರಹ್ಮ ವೆಲ್ನೆಸ್ ಅಂತ ಆ ನೇಮಲ್ಲಿ ನಾವು ಮೈಸೂರು ಭೋಗಾದಿ ಬ್ರಾಂಚಲ್ಲಿ ಇದು ಮಾಡ್ತಾ ಇದ್ದೀವಿ ಬ್ರಾಂಚ್. ನೀವು ಮೈಸೂರು? ಹೌದು. ನಾವು ಏನಂದರೆ ನಾವು ಒಂದು ಕಂಪ್ನಿಲಿ ಎವರಿಡಿ ಕಂಪ್ನಿ ಕೇಳಿರ್ಬೋದು ಸರ್ ನೀವು, ಬ್ಯಾಟ್ರಿ. ಆ ಕಂಪ್ನಿಲಿ ಒಂದು 15,000ಕ್ಕೆ ಕೆಲಸ ಮಾಡ್ತಾ ಇದ್ವಿ ಫಸ್ಟ್. ತಾವು 2 ವರ್ಷ ಆಯಿತು ನಾನು ಕೆಲಸ ಬಿಟ್ಟು. ಅಂದರೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇತ್ತು. ಬೇರೆ ಕಂಪ್ನಿಗೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಡೆಪಾಸಿಟೇ ಒಂದಷ್ಟು ಅಮೌಂಟ್ ಕಟ್ಸ್ಕೊತಾರೆ ಏನಾದರೂ ನಾವು ಬಿಸ್ನೆಸ್ ಮಾಡಬೇಕಂದ್ರೆ. ಇಲ್ಲಿ ಯಾವುದೇ ಥರ ಡೆಪಾಸಿಟ್ ಇಲ್ಲ.
ಮತ್ತು ಇಲ್ಲಿ ಏನು ಅಂತಂದರೆ ನಮಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ, ನೋಡೋಣ ಒಂದು ಟ್ರೈ ಮಾಡೋಣ ಒಂದು 50,000ಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದು ಸರ್. 50,000ಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಬಿಸ್ನೆಸ್ಸನ್ನು. ಸೊ 2 ವರ್ಷ ಆಗಿದೆ. ನಮ್ಮದು ಸ್ಟಾರ್ಟಿಂಗಲ್ಲಿ 1 ಲಕ್ಷ 2 ಲಕ್ಷ ಈ ಥರ ಹೋಗ್ತಾಯಿತ್ತು. 1 ವರ್ಷ ಆದಮೇಲೆ ನನಗೆ ಬಿಸ್ನೆಸ್ ಹೇಗೆ ಅನ್ನೋದು ಗೊತ್ತಾಯಿತು. ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾದಮೇಲೆ ತೊಗೊಂಡ್ಮೇಲೆ ತುಂಬ ಚೆನ್ನಾಗಿ ರೀಆರ್ಡ್ರ್ ಬರ್ತಾಯಿದೆ ನಮಗೆ. ರೀಆರ್ಡ್ರಿಂದ ನಮಗೆ ಬಿಸ್ನೆಸ್ ಜಾಸ್ತಿ ಆಯಿತು. ಒಬ್ಬರಿಂದ ಒಬ್ಬರಿಗೆ ರೆಫರಲ್ಗಳು ಹೋಗ್ತಾಯಿತ್ತು. ಒಂದ್ಸಲ ತಗೊಂಡು ಮತ್ತೆ ತಗೋತಿದ್ದಾರೆ. ಅವರಲ್ದೇ ಬೇರೆ ರೆಫರ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ಗಳಿಗೂ, ಈ ಥರ ಇದು ತಗೊಳ್ಳಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದರಿಂದ ನಮಗೆ ಬಿಸ್ನೆಸ್ ಡೆವಲಪ್ ಆಗಿ ಇವಾಗ ನಾವು ತಿಂಗಳಿಗೆ ಕಡಿಮೆ ಆದರೂ 30 ಲಕ್ಷ ಸೇಲ್ ಮಾಡ್ತೀನಿ ಸರ್. ಇಡೀ ಫ್ರಾಂಚೈಸಿ ಇದರಲ್ಲಿ ಎಷ್ಟು ಇದು ಮಾಡಿದೆ. 35 ಲಕ್ಷ? ಹೌದು. ಒಂದು 40% ಮಾರ್ಜಿನ್ ಇದೆಯಾ? ಹೌದು ಸರ್ ಇದೆ. ಅದರಲ್ಲೆಲ್ಲ ನಮ್ಮದು ಟೆಲಿಕಲ್ಲರು ಇದೆಲ್ಲ ಲೆಸ್ ಮಾಡಿನೂ ಸರ್ ನಮಗೆ ಮಂತ್ಲಿ ಕಡಿಮೆ ಅಂದರೂ ಒಂದು 5ರಿಂದ 6 ಲಕ್ಷ ನಮ್ದು ಸೇವಿಂಗ್ ಇದೆ ಸರ್. ಇಬ್ಬರು ನಾವು ಇವರು ಪ್ಲಸ್ ಇದು ಅದು KEB ಆಫೀಸಲ್ಲಿ ಟೆಂಪ್ರವರಿಗೆ ವರ್ಕ್ ಮಾಡ್ತಾಯಿದ್ರು. ಆ ಕೆಲಸ ಬಿಟ್ಟು ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ವಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ. ಅದೇ 15,000 ಅಷ್ಟೇ ಸ್ಯಾಲ್ರಿ ಇದ್ದಿದ್ದು. ಅಣ್ಣಂಗೆ 15,000 ನಿಮ್ಗೆ 15,000 ಅಷ್ಟೇ. ಅಂದ್ರೆ ನಮ್ಗೇನು ಅಂದ್ರೆ ಗೋಲ್ ಇದ್ದಿದ್ದು ನಮ್ಮ ಮಗನ್ಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಷ್ಟೇ. ಇನ್ನೇನು ನಮಗೆ ಆಗಲ್ಲ ಸ್ಯಾಲ್ರಿ ತಗೊಂಡದೆಲ್ಲ ಮಾಡೋಕ್ಕಾಗಲ್ಲ ಅನ್ನಿಸ್ತಾ ಇತ್ತು. ಇವಾಗ ಮನೆ ತಗೋತಾ ಇದ್ದೀವಿ ಅಂದರೆ ನಮಗೆ ನಾವು ತಗೋತಾ ಇರೋದು 1 CR ಮನೆ ತೊಗೊಂಡಿದ್ದೀವಿ ಸರ್. ಈಗ 1 CR ಒಂದು ಮನೆ ಪರ್ಚೇಸ್ ಮಾಡಿದ್ವಿ ಇವಾಗ. 1 ಕೋಟಿ ರೂಪಾಯಿ? ಹೌದು. ಎಷ್ಟು ಲೋನ್ ಮಾಡಿದ್ರಿ? ಲೋನ್ ಇಲ್ಲ ಸರ್. ಬ್ಯಾಂಕ್ ಲೋನೇ ಇಲ್ಲ? ಇಲ್ಲ. ನಮಗೆ ಇದು ಆಶ್ಚರ್ಯ. ಆದರೆ ಮಗನಿಗೆ ಎಜುಕೇಶನ್ ಅಷ್ಟೇ ಕೊಡೋಕ್ಕಾಗೋದು ಅಂತ ನಮ್ದು ಅದೇ ಕನಸು ಅಂತ ಅನ್ಕೊಂಡಿದ್ವಿ. ಈ ಥರ ಮನೆ ತಗೋತೀವಿ ಅಂತ ನಾವು ನಂಬಕ್ಕೆ ನಮಗೆ ಇವಾಗಲೂ ಇಲ್ಲ. ಇಷ್ಟೆಲ್ಲ ಮಾಡ್ಬೋದು ಆ ಥರ ಮೋಟಿವ್ ಮಾಡಿದ್ದಾರೆ ಸರ್ ನಮಗೆ. ಒಬ್ಬರೇ ಮಗ ಇಂಜಿನಿಯರಿಂಗ್, ಅವರು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಇವಾಗ. ನೆಕ್ಸ್ಟ್ ಅವನ್ನ ಸಂಬಳ ಬರಲ್ಲ ಇವಾಗ ಅವನ ಮೇಲೆ ಡಿಪೆಂಡ್ ಆಗ್ಬೇಕೇನೋ ಅನ್ಕೊಂಡಿದ್ವಿ ಸರ್ ನಾವು. ನೆಕ್ಸ್ಟ್ ಇವಾಗ ಇವನು ಬಿಸ್ನೆಸ್ಸೇ ಮಾಡಲಿ, ಎಜುಕೇಶನ್ ಅಂತಂದ್ರೆ ಬಿಸ್ನೆಸ್ ಇಂದನೂ ಮುಂದುವರಿಬೋದಲ್ಲ ಅಂತ ಇವಾಗ ನಮ್ಗೆ ಆ ಥರ ಕಾನ್ಫಿಡೆನ್ಸ್ ಇದೆ ಇವಾಗ. ಅಂದ್ರೆ ಏನು ಟೆಲಿಕಾಲರ್ ಅಂದ್ರಲ್ಲ, ಹೇಗೆ ಈಗ ಉದಾಹರಣೆ ನೀವು ಪ್ರಾಡಕ್ಟ್ ತಗೋತೀರಾ, ಹೇಗೆ ಮಾರ್ತೀರಾ, ಜನ ಹೇಗೆ ಬರ್ತಾರೆ ನಿಮ್ಮ ಸರ್? ಟೆಕ್ನಿಕ್ ಏನು? ಮಾರ್ಕೆಟಿಂಗ್ ಟೆಕ್ನಿಕ್ ಅಂತಂದ್ರೆ ಸರ್ ಇವಾಗ ನಮ್ಮದು ಆನ್ಲೈನ್ ಬಿಸ್ನೆಸ್. ಇವಾಗ ನಾವು ಯಾರನ್ನೂ ಹುಡ್ಕೊಂಡು ಹೋಗಿ ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಕಷ್ಟ ಇವಾಗ. ಸೊ ನಾವು ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಆನ್ಲೈನ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪಬ್ಲಿಕ್ ಮಾಡ್ತೀವಿ. ಸೊ ಆ ಕಸ್ಟಮರ್ಗಳನ್ನೆಲ್ಲ ವಿಡಿಯೋ ಮಾಡಿಸಿ ಈ ಥರ ಯೂಸ್ ಮಾಡಿರೋರು ಚೆನ್ನಾಗಿದೆ ಅಂತ ಇದು ಕೊಡ್ತಾರಲ್ಲ, ರಿವ್ಯೂ ಕೊಡ್ತಾರಲ್ಲ, ಅದನ್ನ ನೋಡಿ ನಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಅವಾಗ ಆರ್ಡರ್ ಆಗ್ತಾರೆ. ನಾವು COD ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ ಹೇಗೆ ಕೊಡ್ತಾರೆ ಸೇಮ್ ಪ್ರೊಸೀಜರಲ್ಲಿ ನಾವು ಅವ್ರಿಗೆ ಮನೆಗೆ ತಲುಪಿಸ್ತೀವಿ. ಅವ್ರಿಗೆ ಹೌದು. ಸೊ ಹೇಗಿರುತ್ತೆ ನೀವು ಗಂಡ ಹೆಂಡತಿ ಒಂದು ಟೈಮಿಂಗ್? ಫುಲ್ ಡೇ ಬಿಸಿ ಇರ್ತೀರಾ ಅಥವಾ ಹೇಗಿರುತ್ತೆ ನಿಮ್ಮ ಬಿಸ್ನೆಸ್ ಟೈಮಿಂಗ್? ಸರ್ ಆರಾಮಾಗಿರ್ಬೋದು ಈ ಬಿಸ್ನೆಸ್ ಅಲ್ಲಿ. ಮೇಯ್ನ್ ಅಂದ್ರೆ ನಾವು ಟೆಲಿಕಾಲರ್ ಅಂತ ಹೆಲ್ತ್ ಅಡ್ವೈಸರ್ ಅಂತೀವಿ ಅವ್ರಿಗೆ. ಆ ಹೆಲ್ತ್ ಅಡ್ವೈಸರನ್ನು ನಾವು ಇಟ್ಕೊಂಡಿದ್ದೀವಿ. ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅವರು ಒಂದು 25 ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಅವ್ರಿಗೆ ಹೌದು ಅಂದರೆ ಅವರು ಆಫೀಸ್ಗೆ ಬಂದು ಮಾಡಬೇಕು ಅಂತೇನಿಲ್ಲ. ಅವ್ರು ಯಾವ ಪ್ಲೇಸಲ್ಲಿ ಇದ್ರೂ ಈ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ತೊಗೊಂಡು ಸೊ ಜನಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾರೆ, ಕಂಪ್ನಿದ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಪ್ರಕಾರ ಇದು ಮಾಡ್ತಾರೆ. ಅವ್ರಿಗೇನು ಗೊತ್ತಾಗಿಲ್ಲ ಅದನ್ನು ಡಾಕ್ಟರ್ ಕನ್ಸಲ್ಟೇಷನು ಇರುತ್ತೆ. ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ ಕಂಪ್ನಿಯಲ್ಲಿ. ಸೊ ಆ ಡಾಕ್ಟ್ರು ರೆಫರ್ ಮಾಡಿ ಮೆಡಿಷನ್ನ ತಲುಪಿಸ್ತೀವಿ ಅವ್ರಿಗೆ. ಮೆಡಿಷನ್ ಮೇಯ್ನ್ ಸರ್. ಅದು ಆ ಮೆಡಿಷನಲ್ಲಿ ಒಂದು ದಮ್ ಇದೆ ಅಂತಂದರೆ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದೇ ಕಾನ್ಫಿಡೆನ್ಸನ್ನು ನಮ್ಮ ಟೆಲಿಕಾಲರ್ಸ್ಗೂ ಗೊತ್ತಿದೆ. ಯಾಕಂದರೆ ಫಸ್ಟ್ ಅವರು ನಮ್ಮ ಹತ್ರ ಕೆಲ್ಸಕ್ಕೆ ವರ್ಕ್ ಮಾಡ್ತೀನಿ ಅಂತ ಬಂದರೆ ಅವರು ಮೆಡಿಷನ್ನೇ ಯೂಸ್ ಮಾಡಬೇಕು ಫಸ್ಟು. ಅದ್ರ ರಿಸಲ್ಟನ್ನು ಅವ್ರು ನೋಡ್ತಾರೆ. ಆ ಕಾನ್ಫಿಡೆನ್ಸಲ್ಲಿ ಅವರು ಮಾಡ್ತೀನಿ ಅಂತ ಬಂದು ಮಾಡ್ತಿದ್ದಾರೆ ಸರ್. ಇದು ಈಗ ಎಷ್ಟೋ ಜನ ಟೆಲಿಕಾಲರು ಬರೀ ಟೆಲಿಕಾಲರ್ ಆಗಿಲ್ಲ, ಇವಾಗ ಅವರೇ ಓನಾಗಿ ಬಿಸ್ನೆಸ್ ತಗೊಂಡಿದ್ದಾರೆ ನಮ್ಮ ಕಡೆಯಿಂದ. ಓಕೆ, ನೀವು ಹೇಗೆ ಸಣ್ಣದಾಗಿ ಶುರು ಮಾಡಿದ್ರೆ ಬಿಸ್ನೆಸ್ ತಗೋತಿದ್ದಾರೆ. ಹೌದು ಸರ್. ಶುಭವಾಗ್ಲಿ ಸರ್. ಶುಭವಾಗ್ಲಿ ದಂಪತಿಗಳಿಗೆ. ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ, ಸಂಬಳಕ್ಕೆ ಹೋಗೋದು ಬೆಟ್ರ ಸ್ವಂತ ಮಾಡೋದು? ಸರ್ ಈಗ ನಾನು ಸಂಬಳ ತಗೋತಿದ್ದು 15,000. ನಾನಿವಾಗ 25 ಜನಕ್ಕೆ ಸಂಬಳ ಕೊಡ್ತೀವಿ. ಲಾಸ್ಟ್ ಮಂತ್ 50,000 ಸಂಬಳ ತಗೊಂಡಿದ್ದಾರೆ ಒಬ್ಬರು. ಇದು ಮನೇಲಿ ಕೂತಿರೋ $52,000 ತಗೊಂಡಿದ್ದಾರೆ ಸರ್. ಅವರು ಟೆಲಿಕಾಲರ್ 52,000 ಸ್ಯಾಲ್ರಿ ಕೊಟ್ಟಿದ್ದಾರೆ. ಇದೆ ಸರ್. ಅಂದರೆ ನಮ್ಮ ತಲುಪಿಸೋ ಜನಗಳಿಗೆ ನಾವು ಏನು ತಲುಪಿಸ್ತೀವಿ ಅದು ಮೇಯ್ನು. ಸೊ ಕೆಲವು ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರೆ ಫೇಸ್ಬುಕ್ಕಲ್ಲೆಲ್ಲ, ಅವ್ರ ಪ್ರಾಡಕ್ಟೇ ಯೂಸ್ ಮಾಡಿರಲ್ಲ. ಸೊ ನಮ್ಮ ಪ್ರಾಡಕ್ಟ್ ಒಂದ್ಸರಿ ಬಂದು ಯೂಸ್ ಮಾಡಲಿ, ನಾವು ಚಾಲೆಂಜ್ ಮಾಡ್ತೀವಿ ಪ್ರಾಡಕ್ಟ್ ಬಗ್ಗೆ. ಯಾವುದೇ ಥರ ಅವ್ರು ಹೇಳೋ ಥರ ಕಾಮೆಂಟ್ ಕೊಡೋ ಥರ ನಮ್ಮ ಪ್ರಾಡಕ್ಟ್ ಇಲ್ಲ. 100% ISO ಸರ್ಟಿಫೈ ಇದೆ. ಸೊ ಕಂಪ್ನಿಗೆ ಬಂದರೆ ಅದಕ್ಕೆ ನಾವು ಚಾಲೆಂಜ್ ಮಾಡಿ ಹೇಳ್ತೀವಿ ಸರ್, ಪ್ರಾಡಕ್ಟು ದಮ್ಮಿದೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಅಷ್ಟು ಗ್ಯಾರಂಟಿ ಇದೆ ಸರ್. ಅದೇ ಸರ್ 25 ಪ್ರಾಡಕ್ಟ್ ಇದೆಯಲ್ಲ, 25 ಪ್ರಾಡಕ್ಟಲ್ಲೂ ದಮ್ಮಿದೆ ಸರ್. ಅದು ಯೂಸ್ ಮಾಡಿ ಅದನ್ನು ಫೈಲ್ಸ್ದು ಅದೆಲ್ಲ ಇದೆಯಲ್ಲ, ಮತ್ತೆ ಅವ್ರು ಇನ್ನೊಂದ್ಸಲ ಯೂಸ್ ಮಾಡಬೇಕು ಅಂತೇನಿಲ್ಲ. ಇವಾಗ ಒಂದು ಡೋಸೇಜಲ್ಲಿ ಯೂಸ್ ಮಾಡೋಕ್ಕೆ ಹೇಳಿರ್ತೀವಿ 1 ಮಂತು, ನೆಕ್ಸ್ಟ್ ಸ್ಟೆಪ್ಪಲ್ಲೇ ಅವರು ಕಡಿಮೆ ಮಾಡ್ತಾ ಹೋಗ್ಬೋದು, ಯೂಸೇಜನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಅದನ್ನು ಹೇಳಿ ಇವಾಗ ಕಸ್ಟಮರೂ ಎಲ್ಲ ರೆಫರಲ್ಗಳೇ ಜಾಸ್ತಿ ಆಗ್ತಿದೆ. ನಮ್ಮದು
ರೀಆರ್ಡರು ರೆಫರಲ್ ನಮಗೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗಿಂತ ಅವರು ರೆಫರ್ ಮಾಡ್ತಾರೆ ಬೇರೆಯವ್ರಿಗೆ, ಬೇರೆಯವರು ರೆಫರ್ ಮಾಡ್ತಾರೆ. ದಟ್ ಮೀನ್ಸ್ ಆ ಪ್ರಾಡಕ್ಟ್ ತಾಕತ್ತಿದೆ ಅಂತ ಆಯ್ತು. ಖಂಡಿತ ಸರ್ ಅದು ಓಕೆ, ಯಾಕಂದ್ರೆ ನನಗೆ ಇಷ್ಟ ಆಗಿಲ್ಲ, ನಾನು ಯಾರಿಗೂ ರೆಫರ್ ಮಾಡಲ್ಲ. ಹೌದು ಸರ್, ಅದೇ ಮೇನ್ ಸರ್ ನನಗೆ. ಶುಭವಾಗಲಿ ಸರ್, ಒಳ್ಳೆದಾಗಲಿ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಮನೆ ಗೃಹ ಪ್ರವೇಶ ಆಯ್ತಾ? ಇನ್ನೂ ಸರ್ ಇಲ್ಲ ಹೇಳ್ತೀವಿ ಬನ್ನಿ ಖಂಡಿತ. ಭರತ್ ಅವ್ರಿಗೆ ಹೇಳಿ, ನಾನು ಬರ್ತೀನಿ. ಹಾಂ ಸರ್ ನಿಮ್ಮ ನಂಬರ್ ಇದೆ ನನ್ನ ಹತ್ರ. ಥ್ಯಾಂಕ್ ಯು ಮಾ. ಗುಡ್, ವೆರಿ ಗುಡ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನಿಮ್ಮ ಪರಿಚಯ ಸರ್ ನನ್ನ ಹೆಸರು ರಶ್ಮಿ ಅಂತ, ಮೈಸೂರಿಂದ. ತಾವಮ್ಮ? ನನ್ನ ಹೆಸರು ಶಿಲ್ಪ ಅಂತ, ಮೈಸೂರು ವಿಜಯನಗರ. ಓಕೆ, ತಾವು ಏನು ಮಾಡ್ತೀರಿ? ಸರ್ ಫಸ್ಟ್ ನಾನು ಟೆಲಿಕಾಲಿಂಗ್ ಆಗಿ ಟೆಲಿಕಾಲರ್ ಆಗಿ ವರ್ಕಿಗೆ ಸೇರಿದ್ದಿಲ್ಲಿ. ಅದು ಡೈಲಿ ಲೈಫಲ್ಲಿ ನೋಡ್ತಾ ಇದ್ವಿ ಯಾವ ಥರ ಪ್ರಾಡಕ್ಟ್ಸ್ ಎಲ್ಲ ಮೂವ್ ಆಗ್ತಿದೆ. ಅಂದರೆ ನಾವೇ ಡೈಲಿ ಆರ್ಡರ್ಸ್ ಕೊಡ್ತಾ ಇಲ್ವಲ್ಲ, ಸೊ ನಾವೇ ಯಾಕೆ ಬಿಸ್ನೆಸ್ ಮಾಡ್ಬಾರ್ದು ಅಂತ ನೋಡಿ ತೊಗೊಂಡಿದ್ದು ಸರ್, ಫ್ರಾಂಚೈಸಿ ತೊಗೊಂಡಿದ್ದು. ಫಸ್ಟು ಟೆಲಿಕಾಲಿಂಗ್ ಆಗಿ ವರ್ಕ್ ಮಾಡಿ ಆ ಸೇಲ್ಸ್ನ ನೋಡಿ ನಾವು ಫ್ರಾಂಚೈಸಿ ತೊಗೊಂಡು ಇನ್ಸ್ಪೈರ್ ಆಗಿ ತೊಗೊಂಡಿದ್ವಿ. ನಾನು ಬರೀ ಟೆಲಿಕಾಲರೇ ಯಾಕೆ ಆಗಿರ್ಬೇಕು ಅಂತ ಹೇಳಿ. ಹೌದು ಎಷ್ಟು ತಿಂಗಳಾಯಿತು ಸರ್, ನಾವು 1 ಇಯರ್ ಮೇಲಾಗಿದೆ. ಓ, ಟೆಲಿಕಾಲರ್ ಎಷ್ಟು ವರ್ಷ ಮಾಡಿದ್ರಿ? ಟೆಲಿಕಾಲಿಂಗ್ ಜಸ್ಟ್ 1 ಮಂತ್ ಮಾಡಿದ್ದು ಸರ್. ಜಸ್ಟ್ 1 ಮಂತಲ್ಲೇ ಇನ್ಸ್ಪೈರ್ ಆಗಿ ಯಾಕೆ ಮಾಡಬಾರ್ದು ಅಂದರೆ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಅಮೌಂಟು ನಾವು ಬೇರೆ ಕಡೆಯಿಂದ ಅರೇಂಜ್ ಮಾಡಿ ಮಾಡಲೇಬೇಕು ಅಂತ 2.5 ಇನ್ವೆಸ್ಟ್ ಮಾಡಿ ತೊಗೊಂಡ್ವಿ ಸರ್. 20,000 ಟ್ರೈ ಮಾಡಿಲ್ಲ ನೀವು? 20,000 ಇಲ್ವೇ ಇಲ್ಲ, ಡೈರೆಕ್ಟ್ 2.5 ಮಾಡಿ ತೊಗೊಂಡಿದ್ದು. ಅದು ಸಾಲ ಬಹುಶಃ? ಹೌದು ಸರ್. ಹೇಗೆ ವರ್ಕ್ ಆಯ್ತು ಸರ್? ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ವಿತಿನ್ 1 ಮಂತಲ್ಲೇ ನಮಗೆ 2.5 ಪ್ರಾಡಕ್ಟ್ ಖಾಲಿ ಆಯಿತು. ಜಸ್ಟ್ 1 ಮಂತಲ್ಲೇ ಖಾಲಿಯಾಗಿ ಬೇರೆ ಕಡೆ ಮತ್ತೆ ಇನ್ವೆಸ್ಟ್ ಅರೇಂಜ್ ಮಾಡಿ ನಮಗೆ ಕ್ಲಿಯರ್ ಆಯಿತು ಸರ್. ಸೊ ಈಗ 1 ವರ್ಷ ಆದಮೇಲೆ ಎಷ್ಟಿದೆ ಬಿಸ್ನೆಸ್ ಮಂತ್ಲಿ? ಸರ್ ಮಂತ್ಲಿ 10 ಲ್ಯಾಕ್ ಇದೆ. ವಾವ್, ನೀವು ಒಬ್ಬರೇ ಮಾಡ್ತೀರಾ? ಹಸ್ಬೆಂಡ್? ಸರ್ ನಾವು ವರ್ಕ್ ಫ್ರಮ್ ಹೋಮ್ ಮಾಡೋದು, ಮನೇಲೇ ವರ್ಕ್ ಮಾಡ್ತೀವಿ. ನಮ್ಮ ಹಸ್ಬೆಂಡ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಟೆಲಿಕಾಲರ್ಸ್ ಒಂದು 5 ಮೆಂಬರ್ಸ್ ಇದೆ. ವಾವ್, ಅಂದರೆ ನಿಮ್ಮ ಮಕ್ಕಳಿದೆ? ಹೌದು. ಸೊ ನೀವು ಮಗುನ ನೋಡಿಕೊಂಡು ಒಂದು ಶಾಲೆಗೆ ಬಿಟ್ಟು, ಹೌದು, ಕುಟುಂಬನ ನೋಡಿಕೊಂಡು ಬಿಸ್ನೆಸ್ ಮಾಡಿ. ಹೌದು, ಅಂದರೆ ಇದೇ ಮೇಯ್ನ್ ಸೋರ್ಸ್ ಅಂತ ತೊಗೊಂಡಿದ್ವಿ ಸರ್. ಸೂಪರ್, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಆರಾಮ್ಸೆ ಲೇಡೀಸ್ ಎಲ್ಲ ಮನೇಲೇ ಮಾಡ್ಬೋದು. ಓಕೆ, ಬಟ್ ಮೈಸೂರಲ್ಲಿ ಎಷ್ಟೊಂದು ಜನ ಇದ್ರಲ್ಲ, ಎಲ್ರಿಗೂ ವ್ಯಾಪಾರ ಆಗುತ್ತಾ ಸರ್? ಆ ಥರ ಅಂದ್ಕೊಳ್ಳೋದು ಅಷ್ಟೇ. ಈಗೆಲ್ಲ ಮೈಸೂರಲ್ಲಿ ಇಷ್ಟು ಜನ ಮಾಡ್ತಿದ್ದಾರೆ, ನಮ್ಗಾಗ್ಬೋದು, ಇಲ್ಲ ಇನ್ನೊಬ್ರಿಗೆ ಡಲ್ ಆಗುತ್ತೆ, ಆ ಥರ ಏನಿಲ್ಲ. ಈಕ್ವಲ್ ಆಗಿ ತುಂಬ ಜನಕ್ಕೆ ಅದು ಅಂದರೆ ಮೇಯ್ನು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ನಾವು ಯಾವ ಥರ ಅಡ್ವರ್ಟೈಸ್ ಕೊಡ್ತೀವಿ ಅದ್ರ ಮುಖಾಂತರ ಸೇಲ್ಸ್ ಆಗುತ್ತೆ ಸರ್. ಸೊ ಪ್ರಮೋಷನಲ್ ಆಕ್ಟಿವಿಟಿ ನೀವು ಮಾಡಬೇಕಾ ಅಥವಾ ಕಂಪ್ನಿ ಮಾಡ್ಕೊಡುತ್ತಾ ನಿಮಗೆ? ಸರ್ ಕಂಪ್ನಿನೂ ಮಾಡಿಕೊಡುತ್ತೆ, ಅಂದರೆ ನಾವು ನಮ್ಮ ಓನ್ ವೇಲಿ ಮಾಡ್ಕೊಂಡು ಹೋದರೆ ಒಳ್ಳೇದು. ಓಕೆ ಓಕೆ, ನಡೀತಾ ಇದೆ. ಓಕೆ, ಕುಟುಂಬ ಸಪೋರ್ಟ್ ಎಲ್ಲ ಇದೆ? ತುಂಬ ಚೆನ್ನಾಗಿದೆ ಸರ್. ಸರ್ ನನ್ನ ಹೆಸರು ಶಿಲ್ಪ ಅಂತ, ಮೈಸೂರಿಂದ ವಿಜಯನಗರದಲ್ಲಿ ನಾವು ವಾಸ ಆಗಿರೋದು. ಆ್ಯಕ್ಚುಲಿ ನಾನು ಒಂದು ಇನ್ಶೂರೆನ್ಸ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಸ್ ಅ ಟೀಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನನಗೊಂದು 25,000 ಸ್ಯಾಲರಿ ಇತ್ತು. ಬಟ್ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇತ್ತು ನನಗೆ. ಮಂತ್ಲಿ ಟಾರ್ಗೆಟ್ಸ್ ನನಗೆ ಅಬೌವ್ 50 ಲ್ಯಾಕ್ ಆ ಥರ ಇತ್ತು. ಸೊ ನನಗೆ ಆಗಲಿಲ್ಲ. ನನಗೆ ಓನಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮೊದಲಿಂದ ಇತ್ತು. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ. ಸೊ ಅವರು ಓಕೆ ನಾನು ಸಪೋರ್ಟ್ ಮಾಡ್ತೀನಿ, ಯಾವ್ದಾದ್ರು ಬಿಸ್ನೆಸ್ ಇದ್ದರೆ ನೋಡು ಮಾಡೋಣ ಅಂತ ಹೇಳಿದ್ರು. ಸೊ ನನಗೆ ನನ್ನ ಕಲ್ಲಿಗೊಬ್ಬರು ರಕ್ಷಾ ಅಂತ ಇದ್ದರು. ಸೊ ಅವರು ನನ್ನನ್ನು ಪರಿಚಯ ಮಾಡ್ತಿದ್ದು, ಈ ಥರ ಫ್ರಾಂಚೈಸಿ ನಾನು ತೊಗೋಬೇಕಂತ ಇದ್ದೀನಿ, ನೀವು ವರ್ಕ್ ಮಾಡ್ತಾರ ಕಡೆ ಹೇಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ನ ಪರಿಚಯ ಮಾಡ್ತೀನಿ ಬನ್ನಿ ಅಂತ ನನಗೆ ಭರತ್ ಸರ್ನ ಪರಿಚಯ ಮಾಡ್ತಿದ್ದು. ಸೊ ಸರ್ ನನಗೆ ನೀವು ಫ್ರಾಂಚೈಸಿ ತೊಗೊಳಕ್ಕೆ ಮುಂಚೆ, ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನೀವು ಆ್ಯಸ್ ಎ ಟೆಲಿಕಾಲರ್ ಆಗಿ ವರ್ಕ್ ಮಾಡಿ ನೋಡಿ, ಅದಾದಮೇಲೆ ನೀವು ತೊಗೊಳ್ಳಿ ಅಂತ ನನಗೆ ಹೇಳಿದ್ರು. ಸೊ ನಾನು ಆ್ಯಸ್ ಎ ಟೆಲಿಕಾಲರ್ ಆಗಿ ವರ್ಕ್ ಮಾಡಿದೆ. 2 ಮಂತ್ಸ್ ಅಲ್ಲ 1 ಮಂತ್ ಅಷ್ಟೇ ನಾನು ವರ್ಕ್ ಮಾಡಿದ್ದು. ಸೊ ನಂದು ಸ್ಯಾಲರಿನೇ 78,000 ರುಪೀಸ್ ನಾನು ತೊಗೊಂಡಿದ್ದೆ ಅದರಲ್ಲಿ. ಸೊ ಅದು ಯಾ ಅಂದರೆ ಬಹುಶಃ ಫಿಕ್ಸ್ ಇರಲಿಲ್ಲ ಅನಿಸುತ್ತೆ ಅಂದರೆ ನಮ್ಮದು ಪರ್ಫಾರ್ಮೆನ್ಸ್ ಮೇಲೆ ಇತ್ತು. ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ನಾನು ಮಂತ್ಲಿನೇ 4 to 5 ಲ್ಯಾಕ್ ತನಕ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಫ್ರಾಂಚೈಸಿ ತೊಗೊಬೇಕಂತ ಕಾನ್ಫಿಡೆಂಟ್ ಬಂತು. ಸೊ ನನ್ನ ಹಸ್ಬೆಂಡ್ ಈಶ್ವರ್ ಪ್ರಸಾದ್ ಅಂತ ಅವ್ರ ಹೆಸರು, ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಸ್ಟಾರ್ಟಿಂಗು ನನಗೆ 2.5 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರು. ಸೊ ಅದಾದಮೇಲೆ ನಾವು ತಾಲೂಕು ಫ್ರಾಂಚೈಸಿಲಿದ್ವಿ. ಅದಾದಮೇಲೆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿಗೆ ಹೋದ್ವಿ. 5 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿ ಡಿಸ್ಟ್ರಿಕ್ಟ್ ಹೋಗಿದ್ದೀವಿ. ಸೊ ಈಗ ನಾನು ಮೈಸೂರಲ್ಲೇ. ಓಕೆ, ಬಟ್ ಇವಾಗ ಚೆನ್ನಾಗಿದೆ ಅರ್ನಿಂಗ್ಸ್ ಎಲ್ಲ. 10 ಲ್ಯಾಕ್ ಪ್ಲಸ್ ಇದೆ ಸರ್ ಮಂತ್ಲಿ. ನೀವು ಸಾಯಂಕಾಲ ಒಟ್ಟಿಗೆ ವಾಕಿಂಗ್ ಹೋಗ್ತೀರಾ? ಇಲ್ಲ ಅಲ್ಲ, ಅವ್ರು ಬೇರೆ ಇಲ್ಲ, 10 to 12 ಲ್ಯಾಕ್ ಆಗುತ್ತೆ ಆಲ್ಮೋಸ್ಟ್. ಅಂದರೆ ನಾವು ತುಂಬ ಟೆಲಿಕಾಲರ್ಸ್ ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ ಸರ್. ಟೆಲಿಕಾಲರ್ಸ್ ನಾವು ಎಷ್ಟು
120-30 ಆ ಥರ ಅಂದರೆ ನಾವು ಮನೇಲೇ ಮಾಡೋದ್ರಿಂದ ಸಾಕು, ನಾವು ಒಂದು 5 ಮೆಂಬರ್ಸ್ ಇಟ್ಕೊಂಡು ಮೇಂಟೈನ್ ಮಾಡೋಣ. ತುಂಬ ಪ್ರೆಷರ್ ತಗೊಳಕ್ಕಾಗಲ್ಲ ಅದು. ಅಂದರೆ ನಾವು ಟೆಲಿಕಾಲರ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ಬಟ್ ನಮ್ಮ ಅಂಡರಲ್ಲಿ ಇದ್ದಾರೆ ಇವಾಗ 5 to 8 ಟೆಲಿಕಾಲರ್ಸ್ ಇದ್ದಾರೆ. ಸೊ ಅವರಿಂದನೂ ವರ್ಕ್ ತೆಗೆಸ್ತೀವಿ, ನಾವು ಮಾಡ್ತೀವಿ. ಬಿಕಾಸ್ ನಾವು ಮಾಡಿದ್ರೆ ಇನ್ನು ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ನಾವು ಮಾಡ್ತೀವಿ. ಸೂಪರ್, ವೆರಿ ನೈಸ್. ಹೆಣ್ಣು ಮಕ್ಕಳೆಲ್ಲ ಸಬಲರಾಗಿದ್ದಾರಪ್ಪ, ಬಹಳ ಸಂತೋಷ ಆಯ್ತು ನನಗೆ. ಶುಭವಾಗ್ಲಿ ತಾಯಿ ನಿಮಗೆ. Thank you. ನಿಮಗೂ ಅಷ್ಟೇಮ್ಮ. ಸರ್ ನಾವು ಇವಾಗ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಆನ್ಲೈನಲ್ಲಿ ಅಷ್ಟೇ ಮಾಡಿದರೆ ಕೆಲವೊಂದು ಜನಕ್ಕೆ ಗೊತ್ತಾಗತ್ತೆ ಮತ್ತು ಕೆಲವೊಂದು ಜನಕ್ಕೆ ಗೊತ್ತಾಗಲ್ಲ ಅಂತಂದು ಜನರಲ್ ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಅಲ್ಲಿಗೆ ಹೋಗಿ ನಾವು ಇಡಿಸ್ತಾ ಇದ್ದೀವಿ. ಡಿಸ್ಪ್ಲೇ ನಾವು ಕೊಪ್ಪಳದಲ್ಲಿ ಇವಾಗ ನನ್ನ ಪೇರೆಂಟ್ಸ್ ಕೆಲಸ ಮಾಡ್ತಾ ಇರೋದು. ಅಲ್ಲಿ ಸುತ್ತಮುತ್ತ ಇರೋ ಆಯುರ್ವೇದಿಕ್ ಶಾಪ್ಗಳು ಮತ್ತು ಮೆಡಿಕಲ್ ಶಾಪ್ಗಳಲ್ಲಿ ನಾವು ಇಡಿಸ್ತಾ ಇದ್ದೀವಿ. ಇಡಿಸಿ ಇರುವಂಥ ಜನರಿಗೆ ಈ ಆಯುರ್ಬ್ರಹ್ಮ ವೆಲ್ನೆಸ್ದು ಪ್ರಾಡಕ್ಟ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ಇಂತಿಂಥ ಪ್ರಾಡಕ್ಟ್ಸ್ ಇದ್ದಾವೆ, ನಿಮಗೆ ಯೂಸ್ ಆಗುತ್ತೆ ಅಂತಂದು. ಮತ್ತು ಅದು ಬಿಟ್ಟು ಬೆಂಗಳೂರಲ್ಲಿನೂ ಕೆಲವೊಂದು ಕಡೆ ನಾವು ಕೇಳ್ತಾ ಇದ್ದೀವಿ, ಅವ್ರು ಒಪ್ಕೊಂಡ ಮೇಲೆ ಇಡಿಸ್ತಾ ಇದ್ದೀವಿ ಸರ್. ಓಕೆ. ಮತ್ತು ಆನ್ಲೈನಲ್ಲಿನೂ ನಾವು ಬೂಸ್ಟ್ ಮಾಡ್ತೀವಿ. ಕೆಲವೊಂದು ಈ ರಾಜ್ಯ ಅಲ್ಲ ಅಂತ ಬೇರೆ ಬೇರೆ ರಾಜ್ಯಗಳಿಗೂ ಕಳಿಸ್ತಾ ಇದ್ದೀವಿ. ವಾವ್, ಯಾವ ರಾಜ್ಯ ಕಳಿಸ್ರಿ? ತೆಲಂಗಾಣ ಆ ಕಡೆ ಎಲ್ಲ ಹೋಗಿರ್ತೈತೆ, ತಮಿಳ್ನಾಡಿಗೂ ಹೋಗಿರುತ್ತೆ, ಆಂಧ್ರಾಗೂ ಹೋಗಿರುತ್ತೆ, ವೆರಿ ಗುಡ್. ಅಲ್ಲಿಗೆಲ್ಲ ಹೋಗಿರುತ್ತೆ ಸರ್. ಬಟ್ ಕ್ಷಮೆ ಇರಲಿ, ನೀವು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ. ತಮಗೆ ದೃಷ್ಟಿ ಸಮಸ್ಯೆ ಇದೆ, ಹೇಗೆ ಇನ್ವಾಲ್ವ್ ಆಗ್ತೀರಿ ಬಿಸ್ನೆಸ್? ನಿಮ್ಮ ಪಾತ್ರ ಏನು ಈ ನಿಮ್ಮ ಬಿಸ್ನೆಸ್? ಅಂದರೆ ಸರ್ ನಾವು ಆನ್ಲೈನ್ ಮುಖಾಂತರ ಹಾಕ್ತೀವಿ. ಆಫ್ಲೈನಲ್ಲಿ ಹೆಂಗಂದ್ರೆ ಗೂಗಲ್ ಮ್ಯಾಪ್ಸಲ್ಲಿ ಇಂತಿಂಥ ಆಯುರ್ವೇದಿಕ್ ಶಾಪ್ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಕೇಳ್ತೀವಿ, ನಿಮ್ಮ ಹತ್ರ ಈ ಪ್ರಾಡಕ್ಟ್ ಇಡೋಕ್ಕಾಗತ್ತಾ, ನೀವು ಇದನ್ನ ಇಟ್ಕೊಡ್ತೀರಾ ಅಂತಂದು ಕೇಳಿ ಅವರಿಗೆ ಕನ್ವೆ ಮಾಡ್ತೀವಿ ಮೆಸೇಜ್ನ. ಅವಾಗ ಅವರು ಒಪ್ಕೊಂಡ್ರೆ ಅಲ್ಲಿ ಇರಿಸ್ತೀವಿ. ಅಂದರೆ ನೀವೇನು ಆರ್ಡರ್ಸ್ ಬರ್ಕೋತೀರಾ ಅಥವಾ ಆರ್ಡರ್ಸ್ ತಗೋತೀವಿ ಕೂಡ ಮತ್ತೆ ಪೋಸ್ಟ್ ಮಾಡ್ತೀವಿ ಕೂಡ. ನಮ್ಮ ಅಣ್ಣ ಕೂಡ ಬ್ಲೈಂಡೇ. ನಿಮ್ಮ ಅಣ್ಣನ ಹೆಸರು? ಯೋಗೇಶ್ ಎಸ್ ಅಂತ. ಅವ್ರ ಪ್ರಾಡಕ್ಟ್ ಇಲ್ಲಿ ಆಯುರ್ಬ್ರಹ್ಮ ವೆಲ್ನೆಸ್ದು ಮೆಂಬರ್ಶಿಪ್ ತಗೊಂಡಿರೋದು. ಯೋಗೇಶ್ ಎಸ್ ಅನ್ನೋರು ಕೂಡ ಬ್ಲೈಂಡೇ. ಅವರು ಆನ್ಲೈನಲ್ಲಿ ಬೂಸ್ಟ್ ಮಾಡ್ತಾರೆ, ವಿಡಿಯೋನ ಬೂಸ್ಟ್ ಮಾಡ್ತಾರೆ. ಮತ್ತು ನಾವು ಆಫ್ಲೈನಲ್ಲಿ ಶಾಪ್ಗಳಿಗೂ ವಿಸಿಟ್ ಕೊಟ್ಟು ಈ ಮೆಸೇಜ್ನ ಕನ್ವೆ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಅಣ್ಣ ಖುದ್ದಾಗಿ ಹೋಗ್ತೀರಾ ಅಂಗಡಿಗಳಿಗೆ? ಹೌದು. ಬಟ್ ನಿಮಗೂ ನಿಮ್ಮ ಅಣ್ಣಗೆ ಇಬ್ಬರಿಗೂ 100% ಕಾಣಲ್ಲ. ಹೌದು. ಬಟ್ ಹೇಗೆ ಹೋಗ್ತೀರಿ? ಹೌ ಡು ಯು ಗೋ? ಲೈಕ್ ಅಂದರೆ ನಮಗೆ ಇವಾಗ ನಾವು ದಿನನಿತ್ಯ ಓಡಾಡ್ತಾ ಇರ್ತೀವಲ್ಲ, ಸುತ್ತಮುತ್ತನೇ ಮೆಡಿಕಲ್ ಶಾಪ್ಸ್ ಇರುತ್ತೆ. ಅಲ್ಲಿ ನಾವು ಹೋಗ್ಬಿಟ್ಟು ಅವ್ರಿಗೆ ಕೇಳ್ಬೋದಲ್ಲ, ಈ ಥರ ಇದೆ, ಅವ್ರಿಗೆ ಇಷ್ಟು % ಅಂತ ನಾವು ಕೊಡ್ತಿರ್ತೀವಿ. ಇದರಿಂದ ಅದು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಸರ್. ಅಂದ್ರೆ ನೀವು ನಿಮ್ಮ ಅಣ್ಣ ಇಬ್ಬರಿಗೂ ಕಣ್ಣಿನ ಸಮಸ್ಯೆ ಇದೆ, ಆದ್ರೆ ನೀವೇ ಖುದ್ದಾಗಿ ಅಂಗಡಿ ವಿಸಿಟ್ ಮಾಡ್ತಿದ್ದೀರಿ. ಸೊ ನಮಗೆ ಕಣ್ಣು ಸಮಸ್ಯೆ ಇದೆ ಅಂತ ಮನೇಲಿ ಕೂತಿಲ್ಲ ನೀವು? ಇಲ್ಲ ಸರ್, ಹಂಗೆ ಕೂತ್ರೆ ಓದೋದು ಹೆಂಗೆ, ಜೀವನ ಮಾಡೋದು ಹೆಂಗೆ ಸರ್? ನಿಮ್ಮ ಅಣ್ಣ ಏನು ಓದ್ತಾರೆ? ಅವ್ರದ್ದು BBA ಮುಗಿದಿದೆ. ಇಲ್ಲಿ ಆಯುರ್ಬ್ರಹ್ಮ ವೆಲ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವೇನು ಓದ್ತಿದ್ದೀರಿ? ನಾನು BA ಫಸ್ಟ್ ಇಯರ್ ಸರ್. ಇಲ್ಲಿ ಬೆಂಗಳೂರು ಮನೆಯಲ್ಲಿ? ಮನೆ ಇಲ್ಲ, ನಾನು ಹಾಸ್ಟೆಲಲ್ಲಿ ಇದ್ದೀನಿ. ಅಣ್ಣ ಅವ್ರ ಮನೆಯಲ್ಲಿದ್ದಾರೆ. ಸೊ ನೀವು ಬಿಸ್ನೆಸ್ ಇರೋದು ಬೆಂಗಳೂರಲ್ಲಿ? ಹಾಂ. ಸೂಪರ್ಮ್ಮ, ಶುಭವಾಗಲಿ ತಾಯಿ ನಿಮಗೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನಿಜವಾಗಿಯೂ ನನ್ನ ಭಾಳ ದೊಡ್ಡ ಪ್ರೇರಣಾತ್ಮಕ ಕಥೆ. ಪ್ರಿಯಾಂಕಾ ನನ್ನ ಸಹೋದರಿಯ ಕಥೆ ಎಷ್ಟು ಚೆನ್ನಾಗಿದೆ. ಅವರ ಅಣ್ಣನಿಗೂ ಸಮಸ್ಯೆ ಕಣ್ಣಿಂದು, ಇವ್ರಿಗೂ ಸಮಸ್ಯೆ 100% ದೃಷ್ಟಿ ಸಮಸ್ಯೆ ಇದೆ. ಆದರೆ ಅವರು ಮನೇಲಿ ಕೂತ್ರೆ ಆಗಲ್ಲ ಅಂತ ಹೇಳಿ ಇಬ್ಬರು ಶಿಕ್ಷಣ ಪಡ್ಕೊಂಡಿದ್ದಾರೆ. ತಾವೇ ಖುದ್ದಾಗಿ ಅಂಗಡಿಗಳಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವ್ರ ಆಯುರ್ಬ್ರಹ್ಮ ವೆಲ್ನೆಸ್ನ ಪದಾರ್ಥಗಳನ್ನು ಅವ್ರಿಗೆ ಕೊಟ್ಟು ಮಾತಾಡಿ ಕನ್ವಿನ್ಸ್ ಮಾಡಿ ಇಟ್ಟು ಬಂದು ಮತ್ತೆ ಹೋಗಿ ಫಾಲೋ ಅಪ್ ಮಾಡಿ ಬಿಸ್ನೆಸ್ ಮಾಡಿ. ವಾವ್, ಸೂಪರ್ ಸೂಪರ್. ನನ್ನ ಹೆಸರು ಪ್ರೀತಿ ಅಂತ, ಶ್ರೀರಂಗಪಟ್ಟಣದಿಂದ. ನನ್ನ ಹೆಸರು ವಾಣಿ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ. ಏನು ವ್ಯಾಪಾರ ನಿಮ್ಮದು? ಇದೇ ಫ್ರಾಂಚೈಸಿ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇರೋದು ಸರ್, ಮನೇಲೇ ಮಾಡ್ತಾ ಇರೋದು. ಫಸ್ಟು 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೆ ಇಲ್ಲೇನೆ. 1 ಇಯರ್ ಆದಮೇಲೆ ಎಷ್ಟು ದಿನ ಅಂತ ವರ್ಕ್ ಮಾಡ್ತೀರಾ, ಫ್ರಾಂಚೈಸಿ ತೊಗೊಡಿ, ನಿಮ್ಮಿಂದ ಇಬ್ಬರಿಗೆ ಕೆಲಸ ಕೊಡಿ ಅಂತ ಹೇಳಿದ್ಮೇಲೆ ಟೆಲಿಕಾಲರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಫ್ರಾಂಚೈಸಿ ತೊಗೊಂಡು ನನ್ನ ಕೆಳಗಡೆ 1-2-3 ಜನ ಟೆಲಿಕಾಲರ್ಸ್ ವರ್ಕ್ ಮಾಡ್ತಾರೆ. ನಾನು ಮನೇಲೇ ಮಾಡ್ತಾ ಇದ್ದೀನಿ ಸರ್. ಜೊತೆ ಕುಟುಂಬ ಇದೆ? ಹಾಂ, ಫ್ಯಾಮಿಲಿ. ಹಾಂ, ಹೌದು ಸರ್. ಅದೆಲ್ಲ ಮನೆ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ತಾವಮ್ಮ? ಸೊ ನಾವು ಟೆಲಿಕಾಲರ್ ಆಗಿ ಮೊದಲೇ ಹೌಸ್ ವೈಫ್ ಆಗಿ ಮಾಡ್ತಾ ಇದ್ದೆ ಒಂದು 6 ಮಂತು. ಆಮೇಲೆ ಭರತ್ ಸರ್ ಗ್ರೂಪಲ್ಲಿ ನೀವೇ ಓನಾಗಿ ಮಾಡಿ ಅಂತ ಟೆಲಿಕಾಲರ್ ಗ್ರೂಪ್ ಹಾಕಿದ್ರು. ಅವಾಗ ನಾವು ಯಾಕೆ ಓನಾಗಿ ಮಾಡಬಾರ್ದು, 1 lakhs ಮಾಡಿದ್ರು ಮನೇಲೆ ಕೂತ್ಕೊಂಡು ಯಾಕೆ 20-30 ಎಬೋ ಮಾಡ್ಕೋಬೋದಲ್ಲ ಸ್ಯಾಲ್ರಿನ ಅಂದ್ಬಿಟ್ಟು ಆಗ ಓನಾಗಿ ಸ್ಟಾರ್ಟ್ ಮಾಡಿದೆ. 1 year ಆಯಿತು ಫ್ರಾಂಚೈಸಿ ತೊಗೊಂಡು, ಡಿಸ್ಟ್ರಿಕ್ಟ್ ಫ್ರಾಂಚೈಸಿ. ಇವಾಗ ಮಂತ್ಲಿ ಒಂದು 7 lakh 8 lakh ಗಂಟ ಹೋಗ್ತಿದೆ ಸೇಲ್ಸು. ತಾವು? ಸರ್ 10 to 12 lakhs ಆಗುತ್ತೆ ಮಂತ್ಲಿ. ಮೊದಲೇ ಹೇಳಿ ನಾನು ನಿಮ್ಮಲ್ಲೇ ಬಂದೆ. ಸೂಪರ್ ಅಕ್ಕ, ನಿಮ್ಮ ಹೆಸರು?
ನನ್ನ ಹೆಸರು ಶಿಲ್ಪ ಅಂತ. ನಾನೆಲ್ಲ ಮೈಸೂರಲ್ಲಿ ಇದು ಮಾಡ್ತಾಯಿದ್ದೀನಿ ಸರ್, ಫ್ರಾಂಚೈಸಿ ತೊಗೊಂಡು. ಇಲ್ಲ ಅಂದರೂ ಸೇಲ್ಸ್ ಇಲ್ಲ ಅಂದರೂ 10 ಲಕ್ಷ ಅಷ್ಟಾಗುತ್ತೆ. ನಿಮ್ಮ ಕುಟುಂಬಗಳು ಸಪೋರ್ಟ್ ಮಾಡುತ್ತೆ ನಿಮಗೆ? ಹಾಂ ಮಾಡ್ತಾರೆ ಸರ್. ಅಂದರೆ ಫ್ಯಾಮಿಲಿಗೆ ಏನು ಬೇಕೋ ಅದು ಟೈಮಿಂಗ್ಸ್ ಅದು ಮಾಡ್ತೀವಿ. ಸೊ ಬಿಸ್ನೆಸ್ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಏನು ಟೈಮಿಗೆ ಬಿಸ್ನೆಸ್ ಮಾಡ್ತೀರಿ ಸರ್? 9 ಗಂಟೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 9:30ಗೆ ಬಿಸ್ನೆಸ್ ಅಂತ ಬಂದರೆ ಈವ್ನಿಂಗ್ 8ವರೆಗೂ ಮಾಡ್ತೀವಿ ಸರ್. 8 ಮೇಲೆ ಮನೆ ಏನೇನು ಕೆಲಸ ಇರುತ್ತೆ ನಿಮಗೆ? ಸೊ ಬಿಲ್ ಮಾಡ್ತೀವಿ, ಟೆಲಿಕಾಲಿಂಗ್ ನಾವು ಬೂಸ್ಟ್ ಮಾಡ್ಕೋತೀವಿ, ನಾವು ಅಟೆಂಡ್ ಮಾಡ್ತೀವಿ, ಬಿಲ್ ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಸರ್. ಆಫೀಸ್ ಇಟ್ಕೊಂಡಿಲ್ಲ ಮನೇಲೆ ಮಾಡೋದ್ರಿಂದ ಅಷ್ಟು 24 ಅವರ್ಸು ಅದು ಮಾಡ್ಬೋದು. ಸೊ ನೀವು ಹೆಚ್ಚು ಟೈಮ್ ಕೊಟ್ಟಷ್ಟು ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಹೌದು ಭಾಳ ಸರಳ. ಹೌದು. ಥ್ಯಾಂಕ್ಸ್ ಮಾ, ಒಳ್ಳೆದಾಗಲಿ. ಸರ್ ನನ್ನ ಹೆಸರು ವೀಣಾ ಅಂತ ಹೇಳ್ಬಿಟ್ಟು, ನಾಗೇಶ್ವರ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅದೇ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಫಸ್ಟ್ ಅವ್ರು ನನಗೆ ಹೇಳಿದ್ರು, ಬಟ್ ನನಗೆ ಓಪ್ ಇರಲಿಲ್ಲ ಸರ್ ನನಗೆ. ಹಾಗಾಗಿ ನಾನು ಅವ್ರು ರಿಜೈನ್ ಮಾಡಿ ಹೇಳಿದಾಗ ನಾನು ಅಷ್ಟೊಂದು ಇದು ಮಾಡ್ಕೊಂಡಿಲ್ಲ. ಬಟ್ ನನಗೆ ಪೇಯ್ನ್ ಇತ್ತು, ನೆಕ್ ಪೇಯ್ನು. ಬಟ್ ಅವ್ರ ಹತ್ರ ಒಂದು ಸಲ ತೊಗೊಳ್ಳೋಣ ಮೆಡಿಷನ್ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ಮೆಡಿಷನ್ ತೊಗೊಂಡೆ. ನನಗೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಮತ್ತು ಅಮ್ಮಂಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ತುಂಬ. ಎಲ್ಲಿ ಅಂದರೆ ನಾನು ಮಡಿಕೇರಿ ಹತ್ರ ಎಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದೆ ಅಮ್ಮನ್ನ. ಎಲ್ಲೂ ಕೂಡ ಕ್ಯೂರೇ ಆಗಿರಲಿಲ್ಲ. ಬಟ್ ಅವ್ರಿಗೊಂದು ಸಲ ಕೊಡಿಸ್ದೆ, ಅದು ಅವ್ರಿಗೂ ಕ್ಯೂರ್ ಆಯಿತು. ಅದಾದಮೇಲೆ ನನಗೆ ಒಂದು ಸಲ ಓಪ್ ಅಂತು, ನಾಗೇಶ್ವರನ ಕಾಂಟ್ಯಾಕ್ಟ್ ಮಾಡಿದೆ, ಈ ಥರ ನಾನು ಮಾಡ್ತೀನಿ ಅಂತ. ಅವರು ಓಕೆ ಅಂದರು. ನಾನು ಓನ್ಲಿ ಫಸ್ಟು ಸ್ಟಾರ್ಟಿಂಗು 25,000 ಅಷ್ಟೇ ಇನ್ವೆಸ್ಟ್ ಮಾಡಿದ್ದು. ಮಾಡಿದೆ. ಆಮೇಲೆ ನನಗೆ ಕಾನ್ಫಿಡೆಂಟ್ ಬಂದಮೇಲೆ ಇವಾಗ ತಾಲೂಕು ಲೆವೆಲ್ದು ಫ್ರಾಂಚೈಸಿ ತೊಗೊಂಡು ಈಗ ಮಾಡ್ತಾಯಿದ್ದೀನಿ ಮಂಡ್ಯದಲ್ಲಿ ಸರ್. ನಾನು ಇವಾಗ ಮಂಡ್ಯದಲ್ಲೇ ತಾಲೂಕು ಲೆವೆಲಲ್ಲಿ ಫ್ರಾಂಚೈಸಿ ತೊಗೊಂಡಿದ್ದೀನಿ ಇವಾಗ ನಾನು. ಚೆನ್ನಾಗಿ ನಡೀತಿದೆ. ಎಷ್ಟು ಒಂದು ತಾಲೂಕಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಸರ್? ಈಗ 1 ಲ್ಯಾಕ್ವರೆಗೂ ಮಾಡ್ತಾಯಿದ್ದೀನಿ ಫಾರ್ ಮಂತು. ಈಗ ರೀಸೆಂಟಾಗಿ ತೊಗೊಂಡಿದ್ದೀನಿ. ಓಕೆ ಸರ್. ಒಳ್ಳೆದಲ್ವಾ? 1 ಲ್ಯಾಕ್ ಇಸ್ ಗುಡ್ ಅಮೌಂಟ್. ತಾವು ನಾನು ಮಂಜುಳಾ ಅಂತ ನಾಗೇಶ್ ಕಂಪ್ನಿಲೇ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದು ನಾನು. ನಂಗೆ ಸ್ಟಾರ್ಟಿಂಗಿಂದ ತುಂಬ ವೀಸಿಂಗ್ ಕೆಮ್ಮಿತ್ತು ತುಂಬಾ. ಅದು ನಾನು ಇಂಗ್ಲೀಷ್ ಮೆಡಿಸನ್ ತೊಗೊಂಡು ತುಂಬಾ ವೀಕ್ ಆಗಿದೆ ಸರ್. ನಂಗೆ ಜೀವನನೇ ಸಾಕನ್ನಷ್ಟು ಆಗ್ಬಿಟ್ಟಿತ್ತು, ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಿತ್ತು. ಸೊ ನಾನು ನಿಮ್ಮ ಸ್ವಾಸ್ ಕೇರ್ ತೊಗೊಂಡೆ ಒಂದ್ಸಲಿ, ನಾಗೇಶ್ ಸರ್ ಹೇಳಿದ್ರು. ಸ್ವಾಸ್ ಕೇರ್ ತೊಗೊಂಡ್ಮೇಲೆ ನಂಗೆ ತುಂಬ ನಂಬಿಕೆ ಬಂತು ಮೆಡಿಷನ್ ಮೇಲೆ. ಮತ್ತು ನಮ್ಮ ಅಮ್ಮಂಗೆ ಕೊಡಿಸಿದೆ, ಅವ್ರಿಗೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು. ಸೊ ನಂಗೆ ತುಂಬಾ ನಂಬಿಕೆ ಬಂತು. ಸೊ ನಾನು ಯಾಕೆ ಮಾಡಬಾರ್ದು ಈ ಬಿಸ್ನೆಸ್ಸು ಅಂತ ಕಂಪ್ನಿಲಿ ನಾನು ಸೇಮ್ 15,000 ಸ್ಯಾಲ್ರಿ ತೊಗೊಳ್ತಿದ್ದೆ ಅಷ್ಟೇ. ಇವಾಗ ಸರಿ ನಾನೇ ಸ್ಟಾರ್ಟ್ ಮಾಡಿದೆ. ಫಸ್ಟ್ 20,000ನೇ ಹಾಕಿ ನಾನು ತೊಗೊಂಡೆ. ಆಮೇಲೆ ನೆಕ್ಸ್ಟು ಮಾಡಿಕೊಂಡೆ ಸರ್. ನನ್ನ ಅಂಡರಲ್ಲಿ 3 ಜನ ಟೆಲಿಕಾಲರ್ಸ್ ಇದ್ದಾರೆ. ಲಾಸ್ಟ್ ಮಂತ್ ಬಿಸ್ನೆಸ್ಸು 7 ಲ್ಯಾಕ್ ಮಾಡಿದ್ದೀನಿ ಸರ್. ಚೆನ್ನಾಗಿದೆ ಸರ್. ನಾನು ರಾಮನಗರ ಜಿಲ್ಲೆ. ಹಾಂ ಸರ್. ಜಿಲ್ಲೆ. ಹಾಂ ಸರ್. ಚೆನ್ನಾಗಿದೆ ಸರ್. ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಪ್ಯಾಕಿಂಗಲ್ಲೆಲ್ಲ ಅವರು ಹೆಲ್ಪ್ ಮಾಡ್ತಾರೆ. ಒಟ್ಟಿಗೆ ಪೋಸ್ಟ್ ಆಫೀಸಲ್ಲೇ ನಾವು ಬಿಸ್ನೆಸ್ ಮಾಡೋದು. 7.5 ಲ್ಯಾಕ್ಸ್ ಮಾಡಿದ್ದೀನಿ ಫೆಬ್ರವರಿನಲ್ಲಿ. ಚೆನ್ನಾಗಿದೆ ಸರ್ ಬಿಸ್ನೆಸ್. 1 ಮಂತಲ್ಲಿ? ಹಾಂ ಸರ್, ಹೌದು 1 ಮಂತಲ್ಲಿ. ಥ್ಯಾಂಕ್ಫುಲ್ ಸರ್. ಭರತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಒಳ್ಳೆದಾಗಲಿ. ಎಲ್ಲ ಸ್ವಾವಲಂಬಿ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಎಲ್ಲರೂ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.